ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದೋಣ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವು ಮಾತನಾಡಿರಿ, ನೀವು ಸಂಧಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಶಿಷ್ಯರು ಯೇಸುವನ್ನು ನೋಡಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ನಿಮ್ಮ ಬರುವಿಕೆಗೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಎಂಬುದಾಗಿ ಕೇಳುತ್ತಾರೆ. ಅದಕ್ಕೆ ಸೂಚನೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನು 4ನೇ ವಾಕ್ಯದಿಂದ 32ನೇ ವಾಕ್ಯದ ತನಕ ಹೇಳುತ್ತಾರೆ. ಆನಂತರವಾಗಿ ಸಾಮ್ಯದ ಮೂಲಕವಾಗಿ ಮಾತನಾಡುತ್ತಾರೆ. ಈ ಅಧ್ಯಾಯ ಪರಿಪೂರ್ಣವಾಗಿ ಬರುವಿಕೆ ಕುರಿತಾಗಿ ಹೇಳಲ್ಪಡುತ್ತದೆ. ಇದೇ ವಿಷಯವನ್ನು ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲೂ ಕೂಡ ಬರುವಿಕೆಯ ಕುರಿತಾಗಿ ಹೇಳಲ್ಪಟ್ಟಿದೆ. ಈ ಸೂಚನೆಗಳನ್ನು ಹೇಳುವಂತಹ ಸಮಯದಲ್ಲಿ ದೇವರು ಬಹಳ ಮುಖ್ಯವಾದಂತಹ ಕೆಲವು ವಿಷಯಗಳನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ಈ ಸೂಚನೆಗಳನ್ನು ಬಹಿರಂಗವಾಗಿ ನಾವು ಕಂಡರೂ ಕೂಡ ಕೆಲವು ಮಾತುಗಳನ್ನು ಯೇಸು ಕ್ರಿಸ್ತನು ಹೇಳುವಾಗ ಬಹಳ ಅದ್ಭುತವಾಗಿ ಕೆಲವು ಮಾತುಗಳನ್ನು ಹೇಳುತ್ತಾರೆ. ಏನು ಹೇಳುತ್ತಾರೆ ಎಂಬುದಾಗಿ ನೋಡುವುದಾದರೆ, ಮೊದಲನೆಯದಾಗಿ ಸಭೆಗೆ ಕೊಡಲ್ಪಡುವಂಥ ಎಚ್ಚರಿಕೆ. ಏನು ಎಚ್ಚರಿಕೆ ಎಂಬುದಾಗಿ ನೋಡುವುದಾದರೆ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ ಎಂಬುದಾಗಿ ಇದೆ. ಮೊದಲನೆಯದಾಗಿ ಸಭೆಯಲ್ಲಿ ನಡೆಯಲ್ಪಡುವಂತಹ, ಬರುವಿಕೆಗೆ ಮುನ್ನ ನಡೆಯಲ್ಪಡುವಂತಹ ಮೊದಲನೆಯ ಗುರುತು ವಂಚಿಸುವಂತಹ ಕಾರ್ಯಗಳು ಸಭೆಯೊಳಗೆ ಬರುತ್ತದೆ. ಇದು ಬಹಳ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದ ಕಾರ್ಯ. ವಂಚಿಸುವವರು ಹೇಗೆ ಬರುತ್ತಾರೆ ಎನ್ನುವುದಕ್ಕೆ ಮುಂದಿನ ವಾಕ್ಯದಲ್ಲಿ ಹೇಳುತ್ತಾರೆ. ಯಾಕಂದ್ರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವವರು ಹೇಗೆ ಬರುತ್ತಾರೆ ಅಂದರೆ ಯೇಸು ಕ್ರಿಸ್ತನ ನಾಮವನ್ನು ಧರಿಸಿಕೊಂಡು ಬರುತ್ತಾರೆ. ಇದೇ ಬಹಳ ಮುಖ್ಯ. ವಂಚಿಸುವವರು ಹೇಗೆ ಬರುತ್ತಾರೆ? ಯೇಸುವಿನ ನಾಮವನ್ನು ಧರಿಸಿಕೊಂಡು ಬರುತ್ತಾರೆ. ಹಾಗಂದರೆ ಬರುವಂತವರು ಯಾರು ಕೂಡ ಇನ್ನೊಂದು ಹೆಸರಿನಿಂದಲೋ ಇನ್ನೊಂದು ಮಾರ್ಗದಿಂದ ಯಾರು ಕೂಡ ಬರುವುದಿಲ್ಲ. ಸಾಮಾನ್ಯವಾಗಿ ನಮಗೆ ಎದುರಾಳಿಗಳು, ಸುವಾರ್ತೆಗೆ ಎದುರಾಳಿ, ಸಭೆಗೆ ಎದುರಾಳಿ ಎಂಬುದಾಗಿ ನಾವು ಕೆಲವರನ್ನು ಹೇಳುತ್ತೇವೆ ಅಲ್ವಾ? ನಾವು ಆಯಾ ಕಾಲಘಟ್ಟದಲ್ಲಿ ಒಬ್ಬೊಬ್ಬರನ್ನು ಹೇಳುತ್ತೇವೆ. ಇವರೆಲ್ಲರೂ ಕೂಡ ಒಡೆಯುವಂಥವರು, ಬಡಿಯುವಂಥವರು, ನಮ್ಮ ಶರೀರಕ್ಕೆ ಬಾಧೆಯನ್ನು ಉಂಟು ಮಾಡುವವರು. ಇವರು ಒಂದು ಕಾಲಘಟ್ಟದಲ್ಲಿ ಇಲ್ಲದ ಹಾಗೆ ಹೋಗುತ್ತಾರೆ. ಎಲ್ಲರೂ ಒಂದು ಕಾಲಘಟ್ಟದಲ್ಲಿ ಸಭೆಗೆ ವಿರುದ್ಧವಾಗಿ ಎದ್ದೇಳುತ್ತಾರೆ, ಆನಂತರ ಇಲ್ಲದೆ ಹೋಗುತ್ತಾರೆ. ಸಭೆ ಇರುತ್ತದೆ. ಸಭೆ ಯಾವತ್ತೂ ಕೂಡ ಇಲ್ಲದ ಹಾಗೆ ಹೋಗುವುದಿಲ್ಲ. ಕ್ರಿಸ್ತನು ಬರುವ ತನಕ ಖಂಡಿತ ಸಭೆ ಇರುತ್ತದೆ. ಆದರೆ ಸಭೆಗೆ ಇನ್ನೊಂದು ಸಮಸ್ಯೆ ಇದೆ. ಅದು ಏನೆಂಬುದಾಗಿ ಕೇಳುವುದಾದರೆ, ವಂಚಿಸುವಂತಹ ಕಾರ್ಯ. ಅನೇಕರು ನನ್ನ ನಾಮವನ್ನು ಧರಿಸಿಕೊಂಡು ನಾನೇ ಕ್ರಿಸ್ತನೆಂಬುದಾಗಿ ಹೇಳಿ ನಿಮ್ಮನ್ನು ಮೋಸಗೊಳಿಸುತ್ತಾರೆ. ಈ ಯೇಸುವಿನ ನಾಮವನ್ನು ಧರಿಸಿಕೊಂಡು ಬರುವವರ ಕುರಿತಾಗಿ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ಈ ಕಡೆಯ ಕಾಲದಲ್ಲಿ ಈ ಬೈಬಲ್ ತೆಗೆದುಕೊಂಡು ಬರುವಂತವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಬರುವಂತವರಲ್ಲ. ಅದನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಈಗ ನೀವೊಂದು ವಾಕ್ಯವನ್ನು ಓದಿರಿ. ಪ್ರಕಟಣೆಯ ಪುಸ್ತಕ 13ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ. 13ನೇ ಅಧ್ಯಾಯ 11ನೇ ವಾಕ್ಯ. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು. ಗಮನಿಸಿರಿ, ಈಗ ಎದ್ದು ಬರುತ್ತದೆ. ಒಂದು ಮೃಗವು ಬರುವಂಥದ್ದನ್ನು ಯೋಹಾನನು ಕಾಣುತ್ತಾನೆ. ಆದರೆ ವಾಕ್ಯವು ಹೇಳುತ್ತದೆ ಅದು ಭೂಮಿಯಿಂದ ಎದ್ದು ಬರುತ್ತದೆ. ಬರುವಂತಹ ಮೃಗವು ಯಾವ ರೀತಿಯಾಗಿದೆಯಂತೆ? ನೋಡುವುದಕ್ಕೆ ಕುರಿಮರಿಯ ಹಾಗೆ ಇದೆಯಂತೆ. ಆದರೆ ಮಾತನಾಡುವಾಗ ಹೇಗೆ ಮಾತನಾಡುತ್ತಾ ಇದೆ? ಘಟಸರ್ಪದ ಹಾಗೆ ಮಾತನಾಡುತ್ತಾ ಇದೆ. ಇದುವೇ ವಂಚಿಸುವಂತಹ ಕಾರ್ಯದಲ್ಲಿ ಬಹಳ ಮುಖ್ಯವಾದದ್ದು. ಬರುವಂತವರು ನೋಡುವುದಕ್ಕೆ ಹೇಗೆ ಇರುತ್ತಾರೆ ಅಂದರೆ ಕುರಿಮರಿಯ ಹಾಗೆ ಇರುತ್ತಾರೆ. ಕ್ರೈಸ್ತರ ಹಾಗೆ, ದೇವ ಸೇವಕರುಗಳ ಹಾಗೆ, ವಿಶ್ವಾಸಿಗಳ ಹಾಗೆ, ಆತ್ಮಿಕವುಳ್ಳವರ ಹಾಗೆ ನೋಡುವುದಕ್ಕೆ ಅವರು ಇರುತ್ತಾರೆ. ಆದರೆ ಅವರನ್ನು ನೀವು ಹೇಗೆ ಕಂಡುಹಿಡಿಯಬಹುದು? ಆ ರೀತಿಯಾಗಿ ಕೇಳುವುದಾದರೆ, ನೋಡಿದರೆ ನೀವು ಕಂಡುಹಿಡಿಯುವುದಕ್ಕೆ ಸಾಧ್ಯವಿಲ್ಲ. ಇದುವೇ ಒಂದು ಸಮಸ್ಯೆ. ನೋಡಿದ ಕೂಡಲೇ ಕಂಡುಹಿಡಿಯುವುದಕ್ಕೆ ಅವಕಾಶ ಇದೆ. ಅದಕ್ಕೆ ಆತ್ಮಿಕ ಸ್ಟ್ಯಾಂಡರ್ಡ್ ಎಂಬುದಾಗಿ ಹೇಳುತ್ತಾರೆ, ನಿಮ್ಮ ಆತ್ಮಿಕ ಬೆಳವಣಿಗೆ. ಈಗ ಉದಾಹರಣೆಗೆ, ಯೇಸು ಕ್ರಿಸ್ತನ ಮುಂದೆ ನತಾನಿಯೇಲನು ನಿಂತಿದ್ದಾನೆ. ನಿಂತ ಕೂಡಲೇ ಯೇಸು ಹೇಳುತ್ತಾರೆ, ಕಪಟವಿಲ್ಲದ ಉತ್ತಮ ಇಸ್ರಾಯೇಲನೇ ಎಂಬುದಾಗಿ. ಅವನನ್ನು ನೋಡಿದ ಕೂಡಲೇ ಕಪಟವಿಲ್ಲದ ಇಸ್ರಾಯೇಲನೆಂಬುದಾಗಿ ಗೊತ್ತಾಗುತ್ತಿದೆ. ಈಗ ಪೌಲನು ಬಾರ್ಯೇಸುವನ್ನು ನೋಡುತ್ತಾನೆ. ವಾಕ್ಯ ಹೇಳುತ್ತದೆ, ಅವನು ದಿಟ್ಟಿಸಿ ನೋಡಿ, ಸೈತಾನನ ಮಗನೇ, ಎಲ್ಲಾ ನೀತಿಗೂ ವಿರೋಧಿಯೇ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಅವನನ್ನು ನೋಡುವಾಗಲೇ ಅವರು ಯಾರೆಂಬುದಾಗಿ ದೇವರಾತ್ಮನು ತಿಳಿಸುತ್ತಾರೆ. ಇದಕ್ಕೆ ಹೆಸರು ಆತ್ಮವನ್ನು ವಿವೇಚಿಸುವಂಥದ್ದು. ಇದು ಒಂದು ವರ.
ಇದು ನನ್ನ ಪ್ರಕಾರವಾಗಿ ಅದು ಈ ಕಾಲಘಟ್ಟದಲ್ಲಿ ಎಲ್ಲ ವಿಶ್ವಾಸಗಳು ಇರುವಂಥದ್ದು ಬಹಳ ಒಳ್ಳೆಯದು. ಏನು ಕಾರಣ ಎಂಬುದಾಗಿ ಕೇಳುವುದಾದರೆ, ಈ ಆತ್ಮಗಳನ್ನು ವಿವೇಚಿಸುವಂಥ ವರ ಇಲ್ಲದೆ ಇರುವುದರಿಂದ ಯಾರೇ ಸೇವಕರು ಯಾರೇ ವಿಶ್ವಾಸಿಗಳಂದರೂ ಕೂಡ ನಾವು ಸ್ವೀಕರಿಸುತ್ತೇವೆ. ಇದರಿಂದ ನಾವು ಏನು ಮಾಡುತ್ತೇವೆ ಅಂದರೆ ಮೋಸಕ್ಕೊಳಗಾಗುತ್ತೇವೆ. ಅದು ಲೋಕದ ಪ್ರಕಾರವಾಗಿಯೂ ಮೋಸಕ್ಕೊಳಗಾಗುತ್ತೇವೆ. ಉದಾಹರಣೆಗೆ, ಎಷ್ಟೋ ಜನರು ವಿಶ್ವಾಸಿಗಳನ್ನು, ಸಭೆಯಲ್ಲಿರುವಂತಹ ವಿಶ್ವಾಸಿಗಳನ್ನು ಸಹ ವಿಶ್ವಾಸಿಯ ರೀತಿಯಲ್ಲಿ ಬಂದು ಕೂತುಕೊಂಡು ಹೀಗೆ ಒಂದು ಬಿಸ್ನೆಸ್ ಮಾಡುತ್ತೇವೆ, ಹಾಗೆ ಒಂದು ಬಿಸ್ನೆಸ್ ಮಾಡುತ್ತೇವೆ, ಹೀಗೆ ನಿಮಗೆ ಹಣ ಬರುತ್ತದೆ ಎಂಬುದಾಗಿ ಈ ರೀತಿಯಾಗಿ ಹೇಳಿ ವಿಶ್ವಾಸಿಗಳಿಂದ ಹಣವನ್ನು ಕಿತ್ತುಕೊಂಡು ಹೋಗುತ್ತಾರೆ. ಇನ್ನು ಕೆಲವರು ನಿಮ್ಮನ್ನು ಹೊರದೇಶಕ್ಕೆ ಕಳುಹಿಸುತ್ತೇನೆ ಎಂಬುದಾಗಿ ಹೇಳಿ ಹಣವನ್ನು ತೆಗೆದುಕೊಂಡು ಹೋಗುತ್ತಾರೆ. ಇನ್ನು ಕೆಲವರು ವಂಚಿಸುವಂತಹ ಕಾರ್ಯಗಳನ್ನು ಹೇಳಿ, ಮದುವೆಯ ವಿಷಯದಲ್ಲಿ ಬಹಳ ಸುಳ್ಳುಗಳನ್ನು ಹೇಳಿ, ಆದರೆ ಇವರನ್ನು ನಾವು ಏನು ಮಾಡುತ್ತೇವೆ, ನೋಡಿದ ಕೂಡಲೇ ನಂಬುತ್ತೇವೆ. ನಂಬಿ ವಂಚನೆಗೊಳಗಾದ ನಂತರವಾಗಿ ಏನು ಮಾಡುತ್ತೇವೆ ಅಂದರೆ ಕ್ರೈಸ್ತರು ಆತ್ಮಿಕವುಳ್ಳವರೆಂಬುದಾಗಿ ನಾವು ನಂಬೆ ಮಾಡಿದ್ವಿ ಎಂಬುದಾಗಿ ಅವರು ಹೇಳುತ್ತಾರೆ. ಆದರೆ ಇದೇ ಕಾರ್ಯವನ್ನು ಯೇಸು ಕ್ರಿಸ್ತನ ಬಳಿ ಮಾಡುವುದಕ್ಕೆ ಆಗಲ್ಲ. ಇದೇ ಕಾರ್ಯವನ್ನು ಅಪೊಸ್ತಲರ ಬಳಿ ಮಾಡುವುದಕ್ಕೆ ಆಗಲ್ಲ. ಯೂದನು ಬಂದು ನಿಲ್ಲುತ್ತಾನೆ. ಬರುವಾಗಲೇ ಯೇಸು ಕ್ರಿಸ್ತನು ಹೇಳುತ್ತಾರೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಯಾರಿಗೂ ಕೂಡ ಗೊತ್ತಿಲ್ಲ, ಅಲ್ಲಿದ್ದಂಥ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತನಿಗೆ ಗೊತ್ತಿದೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುತ್ತಾನೆ ಎಂಬುದಾಗಿ. ಅದರ ಅರ್ಥ ಏನೆಂದರೆ, ಯೇಸುವನ್ನು ವಂಚನೆಯಿಂದ ವಂಚಿಸಿ ಇಸ್ಕರಿಯೋತ ಯೂದನು ಹಿಡಿದುಕೊಡಲಿಲ್ಲ. ಯೇಸು ಸ್ವತಃ ಒಪ್ಪಿಸಿಕೊಡುತ್ತಾರೆ, ನೀವು ಹುಡುಕುತ್ತಾ ಇರುವಂಥ ಯೇಸು ನಾನೇ ಎಂಬುದಾಗಿ. ಯೂದನು ಯೇಸುವನ್ನು ವಂಚಿಸಲಿಲ್ಲ, ವಂಚಿಸುವುದಕ್ಕೆ ಆಗಲ್ಲ. ಯಾಕಂದರೆ ಒಬ್ಬರು ಬಂದು ನಿಲ್ಲುವಾಗ ನೋಡಿ, ಗೆಹೇಜಿ ಬಂದು ನಿಲ್ಲುತ್ತಾನೆ. ನಿಂತ ಕೂಡಲೇ ದೇವ ಮನುಷ್ಯನು ನೋಡಿ ಕೇಳುತ್ತಾರೆ, ಎಲ್ಲಿಂದ ಬರುತ್ತಾ ಇದ್ದೀಯಾ? ನೀನು ಆ ಮನುಷ್ಯನು ಗಾಡಿಯಿಂದ ಕೆಳಗೆ ಇಳಿಯುವಾಗ ನನ್ನ ಮನಸ್ಸು ನಿನ್ನೊಂದಿಗೆ ಬರಲಿಲ್ವಾ ಎಂಬುದಾಗಿ ಕೇಳುತ್ತಾರೆ. ಒಬ್ಬನು ಬಂದು ನಿಲ್ಲುವಾಗಲೇ ಗೊತ್ತಾಗಬೇಕು. ಅನೇಕ ಸಮಯದಲ್ಲಿ ನಮಗೆ ಈ ಆತ್ಮಗಳನ್ನು ವಿವೇಚಿಸುವಂಥ ವರ ಇಲ್ಲದೇ ಇರುವುದರಿಂದ ವಂಚಿಸಲ್ಪಡುತ್ತಿದ್ದೇವೆ, ಮೋಸಕ್ಕೊಳಗಾಗುತ್ತಿದ್ದೇವೆ. ಅದು ಹಣದ ನಷ್ಟ. ಹಣದ ನಷ್ಟವನ್ನು ಸಾಧಾರಣವಾಗಿ ತೆಗೆದುಕೊಳ್ಳುವುದಕ್ಕೆ ಆಗಲ್ಲ ಈ ಕಾಲಘಟ್ಟದಲ್ಲಿ. ಒಂದೊಂದು ರೂಪಾಯಿ ಕೂಡ, ನಾನು ಅದನ್ನೇ ಹೇಳುತ್ತೇನೆ, ಅದರಲ್ಲೂ ಸೇವಕರು ಬಹಳ ಕೇರ್ಫುಲ್ ಆಗಿರಬೇಕು ಹಣದ ವಿಷಯದಲ್ಲಿ. ಹಣವನ್ನು ನಾವು ದೊಡ್ಡದಾಗಿ ನೆನೆಸುವುದಿಲ್ಲ, ಆದರೆ ಕೇರ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕು. ಕರ್ತನು ನಮ್ಮ ಕೈಯಲ್ಲೇ ಕೊಡುತ್ತಾರೆ, ಅದು ಕಾಣಿಕೆ ಹಣ, ಒಬ್ಬರು ಕೊಡುವಂತಹ ಕಾಣಿಕೆ ಹಣ. ಅದನ್ನು ಹಾಗೆ ಕೇರ್ಲೆಸ್ ಆಗಿ ಹ್ಯಾಂಡಲ್ ಮಾಡಬಾರದು. ಹಣವನ್ನು ನಾನು ಹಾಗೆ ಜಾಗ್ರತೆಯಿಂದ ಬಚ್ಚಿಟ್ಟುಕೊಳ್ಳಬೇಕೆಂದು ಹೇಳುತ್ತಾ ಇಲ್ಲ. ಈಗ ದೇವರು ನನ್ನ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟಿದ್ದಾರೆ, ಅದನ್ನು ಕೇರ್ಫುಲ್ ಆಗಿ ನಾನು ಇಟ್ಟುಕೊಳ್ಳಬೇಕು ಅಲ್ವಾ? ನಿಮ್ಮ ಕೈಯಲ್ಲಿ ಒಂದು ಕುಟುಂಬವನ್ನು ಕೊಡುತ್ತಾರೆ ಅಥವಾ ಒಂದು ಸೇವೆಯನ್ನು ಕೊಡುತ್ತಾರೆ, ನಾನು ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇಟ್ಟುಕೊಂಡಿದ್ದೇನೆ, ಅದೇ ರೀತಿ ಹಣವನ್ನು ಕೇರ್ಫುಲ್ ಆಗಿ ಇಟ್ಟುಕೊಳ್ಳಬೇಕು. ಇವತ್ತು ಅನೇಕರು ನಿಮ್ಮ ಮುಂದೆ ಬಂದು ನಿಲ್ಲುತ್ತಾರೆ. ಈ ವಂಚಿಸುವಂತಹ ಕಾರ್ಯದಲ್ಲಿ ಬಹಳ ಕೇರ್ಫುಲ್ ಆಗಿ ಇರ್ರಿ. ಬಂದು ನಿಲ್ಲುವಂತಹ ಎಲ್ಲರೂ ಕೂಡ ಒಳ್ಳೆಯವರು ಅಲ್ಲ. ಅದೇನೆಂದರೆ, ಸೈತಾನನು ಬಂದು ಎಲ್ಲಿ ನಿಲ್ಲುತ್ತಾನೆಂದರೆ, ಯೇಸು ಕ್ರಿಸ್ತನ ಮುಂದೆ ವಾಕ್ಯ ಹೇಳುತ್ತದೆ, ಯೋಬನ ಪುಸ್ತಕದಲ್ಲಿ, ಲೋಕವೆಲ್ಲ ಸುತ್ತಿ ತಿರುಗಾಡಿ ದೇವಪುತ್ರರ ಮಧ್ಯೆ ಬಂದು ನಿಲ್ಲುತ್ತಾನೆ. ಸೈತಾನನು ಎಲ್ಲಿ ಬಂದು ನಿಲ್ಲುತ್ತಾನೆ? ದೇವಪುತ್ರರ ಮಧ್ಯೆ ಬಂದು ನಿಲ್ಲುತ್ತಾನೆ. ಈಗ ನೋಡಿ, ಸೈತಾನನು ಪ್ರತ್ಯೇಕವಾಗಿ ನಿಂತಿಲ್ಲ. ಸೈತಾನನು ನೋಡುವುದಕ್ಕೆ ಏನು ಬಂದು ಎಲ್ಲಿ ನಿಲ್ಲುತ್ತಾನೆ? ದೇವಪುತ್ರರ ಮಧ್ಯೆ ಬಂದು ನಿಲ್ಲುತ್ತಾನೆ. ಅದೇ ರೀತಿಯಾಗಿ ಸೈತಾನನು ಕೆಲವು ಸಮಯದಲ್ಲಿ ದೇವಪುತ್ರರ ಮಧ್ಯೆ ಬಂದು ನಿಲ್ಲುತ್ತಾನೆ. ಯೋಚಿಸಿ ನೋಡಿ, 18 ವರ್ಷದಿಂದ ದೆವ್ವ ಹಿಡಿದಂಥ ಒಬ್ಬ ಸ್ತ್ರೀ ಚರ್ಚ್ನಲ್ಲಿ ಇದ್ದಾರೆ. ಎಷ್ಟು ದೊಡ್ಡ ವಿಷಯ ನೋಡಿ. ಆ ಚರ್ಚ್ನಲ್ಲಿ ಇದ್ದಂಥವರಿಗೆ ಅದು ಗೊತ್ತಿಲ್ಲ, ಆ ಆಲಯದಲ್ಲಿ ಇದ್ದಂಥ ಆ ಯಾಜಕನಿಗೆ ಗೊತ್ತೇ ಇಲ್ಲ, ಆದರೆ ದೆವ್ವ ಹಿಡಿದಿದೆ. ಹಾಗಾದರೆ ಈ ಸ್ತ್ರೀಯಲ್ಲಿ ಇರುವಾಗ ಈಕೆ ಎಷ್ಟು ದಿನ ಪ್ರೈಸ್ ದ ಲಾರ್ಡ್ ಹೇಳಿರುತ್ತಾಳೆ? ಎಷ್ಟು ದಿನ ಸ್ತೋತ್ರ ಹೇಳಿರುತ್ತಾರೆ? 18 ವರ್ಷಗಳ ಕಾಲ ಬಲಿ ಅರ್ಪಿಸಿರುತ್ತಾರೆ. 18 ವರ್ಷ ಸಭೆಯಲ್ಲಿ ನಡೆಯುವಂಥ ಎಲ್ಲ ಹಬ್ಬಗಳಲ್ಲೂ ಇದ್ದಿರುತ್ತಾರೆ. ಸಭೆಯಲ್ಲಿರುವಂಥ ಎಲ್ಲರೊಂದಿಗೂ ಜಾಲಿಯಾಗಿ ಇದ್ದಿರುತ್ತಾರೆ. ಆದರೆ ಯಾರಿಗಾದರೂ ಆ ಸ್ತ್ರೀಗೆ ದೆವ್ವ ಹಿಡಿದಿತ್ತಂತ ಗೊತ್ತಿತ್ತಾ? ಒಬ್ಬರಿಗೂ ಕೂಡ ಅದನ್ನು ವಿವೇಚಿಸುವಂಥ ಆತ್ಮ ಇಲ್ಲ ನೋಡಿ. ಚರ್ಚಲ್ಲಿ ಒಬ್ಬ ಸೇವಕರು ಬಂದಿದ್ದರು. ಅವರು ಆರಾಧನೆಯ ವೇಳೆಯಲ್ಲಿ ಸಂದೇಶ ಕೊಡುವಾಗ ಒಂದು ಹಾಡನ್ನು ಹಾಡುತ್ತಾರೆ. ಆಗ ಕೊಯ್ಯರಲ್ಲಿ ಎಲ್ಲರೂ ಕೂಡ ನಿಂತು ಹಾಡುತ್ತಾ ಇದ್ದಾರೆ. ಆ ಹಾಡುತ್ತಾ ಇರುವಂಥ ಸೇವಕರು, ಅವರು ವಿಸಿಟಿಂಗ್ ಪಾಸ್ಟರ್. ಹಾಡುತ್ತಾ ಇದ್ದಂಥ ಪಾಸ್ಟರ್ ಸ್ಟಾಪ್ ಎಂಬುದಾಗಿ ಹೇಳುತ್ತಾರೆ, ನಿಲ್ಲಿಸಿ ಎಂದು ಹೇಳುತ್ತಾರೆ. ನಿಲ್ಲಿಸಿ ಎಂದು ಹೇಳಿದ ಕೂಡಲೇ ಆ 2ನೇ ರೋಲ್ ಇರುವಂಥ ಒಂದು ಹುಡುಗಿಗೆ ಯೇಸುವಿನ ನಾಮದಲ್ಲಿ ಹೋಗು ಎಂದು ಹೇಳಿದರು. ಆ ಹುಡುಗಿ ಟಪ್ಪಂತ ಕೆಳಗೆ ಬಿತ್ತು. ಆಶ್ಚರ್ಯ. ಏನು ಕಾರಣ ಎಂಬುದಾಗಿ ನೋಡುವುದಾದರೆ, ಆ ಹುಡುಗಿಯ ಒಳಗೆ ಕೆಲವು ಬಂಧನಗಳು ಇತ್ತು. ಆದರೆ ಇಷ್ಟು ವರ್ಷಗಳ ಕಾಲ ಆಕೆಯು ಸಭೆ ಆರಾಧನೆಯಲ್ಲಿ ಇದ್ದಾಳೆ. ಆಕೆ ಆರಾಧನೆ ಮಾಡಿದ್ದಾಳೆ. ಆ ಸಭೆಯಲ್ಲೂ ಕೂಡ ಬೋಧಕರಿದ್ದಾರೆ, ಅಲ್ಲಿಯೂ ಕೂಡ ಎಲ್ಲ ಕಾರ್ಯಗಳು ಇದೆ. ಆದರೆ ಅಲ್ಲಿರುವಂಥವರಿಗೆ ಆ ಕಾರ್ಯವೂ ಗೊತ್ತಿಲ್ಲ. ಆದರೆ ಈ ಸೇವಕರು ಅವತ್ತೇ ಬಂದರು. ಒಂದೇ ಆರಾಧನೆನೆ, ಒಂದೇ ಸಾರಿಯ ಹಾಡುವುದನ್ನು ಕೇಳುತ್ತಾರೆ. ಕೇಳಿದ ಕೂಡಲೇ ಆ ಆತ್ಮವನ್ನು ವಿವೇಚಿಸುವಂತ ಅವರ
ಕೆಲವು ಕಾರ್ಯಗಳು ನಿಮ್ಮ ಪಕ್ಕದಲ್ಲಿ ಬಂದು ವಂಚಿಸುತ್ತದೆ. ಇದು ನಾನು ಹೇಳುತ್ತಾ ಇರುವುದು ಆತ್ಮವನ್ನು ವಿವೇಚಿಸುವುದರ ಕುರಿತು. ಹಾಗೆ ಕುರಿಮರಿಯ ಹಾಗೆ ಬರುತ್ತಾರೆ. ಇದನ್ನು ಸ್ಪಾಟಲ್ಲೇ ಕಂಡುಹಿಡಿಯುವುದಕ್ಕೆ ಸಾಧ್ಯ. ಅಷ್ಟು ದೊಡ್ಡ ಗುಂಪು ಬರುತ್ತಾ ಇದೆ. ಸ್ನಾನಿಕನಾದ ಯೋಹಾನನ ಬಳಿಗೆ ಅಷ್ಟು ಜನರು ಬಂದು ನಿಲ್ಲುವಾಗ ಯೋಹಾನನು ಹೇಳುತ್ತಾನೆ, ಸರ್ಪ ಜಾತಿಯವರೇ ಎಂಬುದಾಗಿ ಹೇಳುತ್ತಾನೆ. ಅಷ್ಟು ಜನರನ್ನು ಎಲ್ಲರನ್ನೂ ಕೂಡ ಎಲೆ ಸರ್ಪ ಜಾತಿಯವರೆಂಬುದಾಗಿ ಕರೆದು ಬೈಯುತ್ತಾ ಇದ್ದಾರೆ. ಬರುವಂತಹ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗ ಯಾರು? ಒಳ್ಳೆಯ ಫಲವನ್ನು ಕೊಡದೇ ಇರುವಂತಹ ಎಲ್ಲಾ ಮರಗಳು ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ ಎಂಬುದಾಗಿ ಎಲ್ಲರಿಗೂ ಹೇಳುತ್ತಾ ಇದ್ದಾರೆ ಗುಂಪಿಗೆ. ಇದರ ನಡುವೆ ಯೇಸು ನಡೆದುಕೊಂಡು ಬರುತ್ತಾರೆ. ಯೇಸು ಬರುವಾಗ ಹೇಗೆ ಬಂದಿರುತ್ತಾರೆ? ದೊಡ್ಡ ಪರಿವಾರದೊಂದಿಗೆ ಬಂದ್ರ? ಇಲ್ಲ, ಯೇಸು ಬರುತ್ತಾ ಇದ್ದಾರೆ ಎಂಬುದಾಗಿ ಪರಲೋಕ ಏನಾದರೂ ಸೌಂಡ್ ಮಾಡುತ್ತಾ? ಇಗೋ ಉನ್ನತವಾದ ದೇವರ ಕುಮಾರನು ಬರುತ್ತಾ ಇದ್ದಾನೆ ಎಂದು ಇಲ್ಲ. ಅಲ್ಲಿದ್ದಂತ 1000ರಲ್ಲಿ 1001 ಬರುತ್ತಾರೆ. ಹಾಗೆ ನಡೆದುಕೊಂಡು ಬರುತ್ತಾರೆ. ಆದರೆ ಅವರನ್ನು ನೋಡಿದ ಕೂಡಲೇ ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ, ಇಗೋ ಲೋಕದ ಪಾಪವನ್ನು ಹೊತ್ತು ತೀರಿಸುವಂತಹ ಯಜ್ಞದ ಕುರಿಯಾದಾತನು. ಪರಲೋಕದಲ್ಲಿ ದೇವಪುತ್ರರ ಮಧ್ಯದಲ್ಲಿ ಸೈತಾನನು ನಿಂತನು. ಇಲ್ಲಿ ಸರ್ಪದ ಮರಿಗಳ ಮಧ್ಯದಲ್ಲಿ ಕುರಿಮರಿಯು ನಿಂತಿದ್ದಾರೆ. ಆದರೆ ಈ ಕುರಿಮರಿಯನ್ನು ಅವನು ಕರೆಕ್ಟಾಗಿ ಕಂಡುಹಿಡಿದ ನೋಡಿ. ಇವರೇ ಕುರಿಮರಿ ಎಂಬುದಾಗಿ ಕಂಡುಹಿಡಿದ ನೋಡಿ. ಇದುವೇ ಆತ್ಮಗಳನ್ನು ವಿವೇಚಿಸುವಂತಹ ವರ. ನೀವು ವಂಚನೆಗೆ ಒಳಗಾಗದಂತೆ ನಿಮ್ಮಲ್ಲಿ ಮೊದಲನೇದಾಗಿರಬೇಕಾದಂಥದ್ದು ಈ ಆತ್ಮಗಳನ್ನು ವಿವೇಚಿಸುವಂತಹ ವರ. ನಿಮ್ಮ ಮುಂದೆ ಬೈಬಲ್ ಹಿಡಿದಿರುವಂಥ ಎಲ್ಲರೂ ಕೂಡ ದೇವರ ಸೇವಕರುಗಳು ಅಲ್ಲ. ನಿಮ್ಮ ಮುಂದೆ ಬೈಬಲ್ ಹಿಡಿದಿರುವಂಥ ಎಲ್ಲರೂ ಕೂಡ ಆತ್ಮಿಕ ಉಳ್ಳವರು ಅಲ್ಲ. ಹಾಗಂತ ನಾನು ಎಲ್ಲರನ್ನು ಸಂದೇಹದಿಂದ ನೋಡಿ ಎಂದು ಹೇಳುತ್ತಿಲ್ಲ. ತಪ್ಪಾಗಿ ತಿಳಿದುಕೊಳ್ಳಬೇಡಿ. ಸಂದೇಹದಿಂದ ನೋಡಿ ಎಂದು ಹೇಳುತ್ತಿಲ್ಲ. ನೀವು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಯುವಾಗ ಆಟೋಮೆಟಿಕ್ ಆಗಿ ಬಂದು ಕೂತುಕೊಳ್ಳುವವರ ಕುರಿತಾಗಿ ದೇವರ ಆತ್ಮನು ನಿಮಗೆ ತಿಳಿಸುತ್ತಾರೆ. ಎಲ್ಲರ ಕುರಿತಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ, ಆದರೆ ತಪ್ಪಾದವರ ಕುರಿತಾಗಿ ನಿಮಗೆ ಹೇಳುತ್ತಾರೆ. 10 ವರ್ಷಗಳ ಹಿಂದೆ ಒಬ್ಬರನ್ನು ಕರೆದುಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದರು, ಇವರು ಸೇವೆಯನ್ನು ನಾರ್ತ್ ಇಂಡಿಯಾದಲ್ಲಿ ಮಾಡುತ್ತಾರೆ ಎಂಬುದಾಗೆಲ್ಲ ಹೇಳಿದರು. ಆದರೆ ಅವರ ಕುರಿತಾಗಿ ಹೇಳುವಾಗ ನನ್ನ ಹೃದಯದಲ್ಲಿ ಒಂದು ಸಂತೋಷವೂ ಇಲ್ಲ. ಅವರ ಕುರಿತಾಗಿ ಒಂದು ಒಳ್ಳೆಯ ಅಭಿಪ್ರಾಯ ಒಳಗೆ ಬರುತ್ತಾ ಇಲ್ಲ. ಅದೇನೆಂದರೆ, ಒಬ್ಬ ಮನುಷ್ಯನನ್ನು ನೋಡಿದ ಕೂಡಲೇ ಯಾವಾಗಲೂ ಕೂಡ ನಮಗೆ ಆತ್ಮದಲ್ಲಿ ಸಂತೋಷವಾಗಬೇಕು. ಯಾಕಂದ್ರೆ ನಮ್ಮಲ್ಲಿರುವಂತಹ ದೇವರ ಆತ್ಮನು ಅವರಲ್ಲಿರುವಂತಹ ದೇವರ ಆತ್ಮನು ಒಬ್ಬರೇ ಆಗಿರುವುದರಿಂದ ಇಬ್ಬರಲ್ಲೂ ಕೂಡ ಒಮ್ಮನಸ್ಸು ತಾನಾಗಿಯೇ ಬರುತ್ತದೆ. ಈಗ ಯೇಸು ಕ್ರಿಸ್ತನು ಎಮ್ಮಾವುಗೆ ಹೋಗುವಾಗ ಮಾತಾಡುತ್ತಲೇ ಬರುತ್ತಾರೆ. ಮಾತಾಡುವಾಗ ಶಿಷ್ಯನು ಹೇಳುತ್ತಾನೆ, ಅವರು ಮಾತನಾಡುವಾಗ ನನ್ನ ಆತ್ಮವು ಕುದಿಯುತ್ತಾ ಇದೆಯಲ್ಲ ಎಂಬುದಾಗಿ ಹೇಳುತ್ತಾನೆ. ಅವರು ನೋಡುವುದಕ್ಕೆ ಬೇರೆ ರೀತಿ ಇದ್ದಾರೆ, ರೂಪಾಂತರವಾಗಿದ್ದಾರೆ. ಆದರೆ ಅವರು ಮಾತನಾಡುವಾಗ ಒಳಗೆ ಒಂದು ಒನ್ನೆಸ್ ಬರುತ್ತಾ ಇದೆ, ಒಳಗೆ ಒಂದು ಫೈರ್ ಆಗುತ್ತಾ ಇದೆ ಎಂದು ಹೇಳುತ್ತಾನೆ. ಇದು ಯಾರ ಬಳಿಯಲ್ಲಾದರೂ ಮಾತನಾಡುವಾಗ ನಿಮಗೆ ಬರುತ್ತದೆ. ಕೆಲವರನ್ನು ನೋಡುವಾಗ ಆ ರೀತಿಯಾಗಿ ಉಂಟಾಗುತ್ತದೆ. ಅವರ ಮುಖವನ್ನು ನೋಡುವಾಗಲೇ ನಿಮಗೆ ಆತ್ಮದಲ್ಲಿ ಒಂದು ಸಂತೋಷವೂ ಉಂಟಾಗುತ್ತದೆ. ಆದರೆ ಆ ಮನುಷ್ಯನು ಬಂದು ಕೂತಿದ್ದಾರೆ, ಆ ಸಂತೋಷವು ನನ್ನಲ್ಲಿ ಆಗುತ್ತಾ ಇಲ್ಲ. ಕೆಲವು ಸಮಯದಲ್ಲಿ ನೋಡುವುದಾದರೆ ನನಗೆ ಬಹಳ ಆಶ್ಚರ್ಯವಾಗುತ್ತದೆ. ಬಂದು ಕೂತಿರುವಂಥದ್ದು ಒಬ್ಬ ಚಿಕ್ಕ ಹುಡುಗನಾಗಿರುತ್ತಾನೆ, ಒಂದು 15 ವರ್ಷದ ಹುಡುಗನಾಗಿರುತ್ತಾನೆ. ಆದರೆ ಅವನ ಕುರಿತಾಗಿ ನಮಗೆ ಏನು ಹೇಳುತ್ತಾರೆ ಅಂದರೆ, ಇವನು ತಗ್ಗಿಸಿಕೊಳ್ಳುವುದೇ ಇಲ್ಲ ಪಾಸ್ಟರ್, ಇವನಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಆದರೆ ಆ ಹುಡುಗನನ್ನು ನೋಡುವಾಗ ಆತ್ಮದಲ್ಲಿ ಒಂದು ಸಂತೋಷ ಉಂಟಾಗುತ್ತದೆ. ಯಾಕಂದ್ರೆ ಅವನ ಮೇಲೆ ದೇವರ ಉದ್ದೇಶ ಇರುತ್ತದೆ, ಅವನಲ್ಲಿ ದೇವರ ಆತ್ಮನು ಇರುತ್ತಾರೆ. ನಮಗೆ ದೇವರು ಸಂತೋಷವನ್ನು ಕೊಡುತ್ತಾರೆ. ಅವನೊಂದಿಗೆ ಒಂಟಿಯಾಗಿ ಕೂತು ನೀವು ಮಾತನಾಡುವುದಾದರೆ ಅವನ ಒಳಗೆ ಇರುವಂತಹ ದೇವ ದರ್ಶನವು ಪ್ರಕಟವಾಗುತ್ತದೆ. ಇದು ನೀವು ಆತ್ಮದಲ್ಲಿ ಬೆಳೆದರೆ ಮಾತ್ರವೇ ಗೊತ್ತಾಗುತ್ತದೆ. ನಿಮ್ಮೊಳಗೆ ದೇವರಾತ್ಮನೊಂದಿಗೆ ಬೆಳೆಯಬೇಕು. ಅದು ಬಂದಿರುವವನ ಬೇಸ್ ಮೇಲೆ ಅಲ್ಲ, ನಿಮ್ಮ ಬೇಸ್ ಮೇಲೆ. ಆಗ ಸೇವಕರು ಬಂದು ಆ ಸೇವಕರು ಕುರಿತಾಗಿ ಹೇಳುತ್ತಾರೆ, ಈ ಸೇವಕರು ಹಾಗೆ ಹೀಗೆ ಎಂಬುದಾಗಿ. ಆದರೆ ನನ್ನಲ್ಲಿ ಆ ಸಂತೋಷ ಬರುತ್ತಾ ಇಲ್ಲ. ಸರಿ, ಮಾತನಾಡಿ ಹೋದರು. 5 ವರ್ಷಗಳಾದ ನಂತರ ಅವರನ್ನು ಕರೆದುಕೊಂಡು ಬಂದವರೇ ಹೇಳುತ್ತಾರೆ, ಆ ಸೇವೆಯಲ್ಲಿ ಅವರು ಮಾಡಿದಂತಹ ಕೆಲವು ಕಾರ್ಯಗಳನ್ನೆಲ್ಲ ಹೇಳಿ, ಅವರು ಇಂಥವರಾಗಿರುತ್ತಾರೆ ಎಂಬುದಾಗಿ ಎದುರು ನೋಡಲಿಲ್ಲ, ನಾನು ನೆನೆಸಲಿಲ್ಲ. ಆದರೆ ಒಂದು ಮಾತ್ರ ಗೊತ್ತಾಯಿತು, ಸಮಥಿಂಗ್ ಮಿಸ್ಟೇಕ್. ಅವರೊಂದಿಗೆ ಸಮಾಧಾನವಾಗುವುದಕ್ಕೆ ಆಗುತ್ತಿಲ್ಲ. ಅನೇಕ ಸೇವಕರು ನಮ್ಮೊಂದಿಗೆ ಬೆರೆಯುತ್ತಾರೆ, ಆದರೆ ನಮ್ಮಿಂದ ಎಲ್ಲರೊಂದಿಗೂ ಕೂಡ ಒಮ್ಮನಸ್ಸಿನಿಂದ ಸೇವೆಯಲ್ಲಿ ಹೋಗುವುದಕ್ಕೆ ಆಗಲ್ಲ. ಕೆಲವರನ್ನು ಮಾತ್ರ ನಮ್ಮಿಂದ ಸ್ವೀಕರಿಸಿಕೊಳ್ಳುವುದಕ್ಕೆ ಸಾಧ್ಯ. ಸ್ವೀಕರಿಸಿಕೊಳ್ಳುವುದಂದರೆ ಬೇರೆಯವರನ್ನು ತಳ್ಳುವಂಥದ್ದಲ್ಲ. ನಮ್ಮಿಂದ ಅವರೊಂದಿಗೆ ಪ್ರಯಾಣ ಮಾಡುವುದಕ್ಕೆ ಆಗಲ್ಲ. ಅವರು ಸರಿಯಾಗಿರುವ ತನಕ ನಮ್ಮಿಂದ ಪ್ರಯಾಣ ಮಾಡುವುದಕ್ಕೆ ಸಾಧ್ಯ. ಕೆಲವರು ಫಸ್ಟ್ ಆರಂಭದಲ್ಲಿ ಚೆನ್ನಾಗಿರುತ್ತಾರೆ, ಚೆನ್ನಾಗಿ ನಾವು ಪ್ರಯಾಣ ಮಾಡುತ್ತೇವೆ, ಅವರೊಳಗಿರುವಂತಹ ಸ್ಪಿರಿಟ್ ಬದಲಾಗುತ್ತದೆ, ದೇವರು ಅವರಿಂದ ನಮ್ಮನ್ನು ಪ್ರತ್ಯೇಕಿಸುತ್ತಾರೆ. ಯಾಕೆ ಎಂಬುದಾಗಿ ಗೊತ್ತಾಗುವುದಿಲ್ಲ. ಇದುವೇ ಆತ್ಮವನ್ನು ವಿವೇಚಿಸುವಂಥದ್ದು. ಆ ರೀತಿಯಾಗಿ ನೀವು ಆತ್ಮವನ್ನು ವಿವೇಚಿಸುವಂತಹ ಕಾರ್ಯದಲ್ಲಿ ಸಕ್ಸಸ್ಫುಲ್ ಆಗಿ ನೀವು ಇದ್ರಿ ಅಂದರೆ ಬಹಳ ಸಂತೋಷ. ಒಂದು ವೇಳೆ ನಾನು ಅಷ್ಟರ ಮಟ್ಟಿಗೆ ಆತ್ಮವನ್ನು ವಿವೇಚಿಸುವುದಿಲ್ಲ, ಹಾಗಂದರೆ ಕಂಡುಹಿಡಿಯುವುದಕ್ಕೆ 2ನೇದಾಗಿ ಒಂದು ಇದೆ. ಆ 13ನೇ ಅಧ್ಯಾಯ ಪ್ರಕಟಣೆಯ ಪುಸ್ತಕ 11ನೇ ವಾಕ್ಯವನ್ನು ಓದಿರಿ. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು
ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು. ನೋಡುವುದಕ್ಕೆ ಆ ರೀತಿಯಾಗೇ ಇದೆ. ಓಕೆ ಫೈನ್, ಒಳ್ಳೆಯದು. ಈಗ ನನಗೆ ಯಾರೇ ಬಂದು ಕೂತರೂ ಕೂಡ ಒಳ್ಳೆಯವರಾಗಿ ಕಾಣಿಸುತ್ತಾರೆಂದು ಇಟ್ಟುಕೊಳ್ಳಿ. ಆದರೆ ಎರಡನೆಯದಾಗಿ ಒಂದು ಇದೆ. ಏನು ಗೊತ್ತಾ? ಅವರು ಮಾತನಾಡುವಾಗ ಖಂಡಿತವಾಗಿ ಕುರಿಮರಿಯ ಶಬ್ದವು ಕೇಳಿಸುವುದಿಲ್ಲ, ಸರ್ಪದ ಶಬ್ದವೇ ಕೇಳಿಸುತ್ತದೆ. ಅದೇನೆಂದರೆ, ಅವರು ಮಾತನಾಡುವಾಗ ಅವರಿಂದ ಏನೇ ಮಾಡಿದರೂ ಕೂಡ ಸರಿ, ಹೃದಯದಲ್ಲಿರುವುದನ್ನೇ ತಾನೇ ಬಾಯಲ್ಲಿ ಮಾತಾಡುವುದು. ಹೊರಗೆ ನೀವು ವೇಷ ಬದಲಾಯಿಸಿಕೊಳ್ಳಬಹುದು. ಬೇರೆ ಕುರಿಯ ಚರ್ಮವನ್ನು ಹಾಕಿಕೊಂಡು ಈಸಾಕನ ಮುಂದೆ ನಿಲ್ಲಬಹುದಲ್ಲ. ಅವನನ್ನು ಮುಟ್ಟಿ ನೋಡಿದಾಗ ಏಸವನ ಹಾಗೆ ಇದ್ದಾನೆ, ಆದರೆ ಏಸವನ ಹಾಗೆ ಸ್ವರ ಬದಲಾಯಿಸುವುದಕ್ಕೆ ಆಗಲ್ಲ. ಸ್ವರವು ಯಾಕೋಬನ ಸ್ವರವೇ. ಅದೇ ರೀತಿಯಾಗಿಯೇ ಈ ಕುರಿಮರಿಯ ವೇಷವನ್ನು ಧರಿಸಿಕೊಂಡು ಬಂದು ನಿಲ್ಲುತ್ತಾರಲ್ಲ, ಅವನು ನಿಂತರೂ ಕೂಡ ಅವನ ಒಳಗೆಯಿಂದ ಬರುವಂತಹ ಮಾತು ಇದೆಯಲ್ಲ, ಅದು ಖಂಡಿತವಾಗಿ ನಿಮಗೆ ಒಂದು ಕಡೆ ತೋರಿಸಿಕೊಡುತ್ತದೆ, ಅದು ವಂಚನೆ. ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಇದು ಎರಡನೆಯ ಪಾರ್ಟ್. ನಿಮ್ಮ ಬಳಿ ವಂಚಿಸುವಂಥ ಕಾರ್ಯವು ಬರುವಾಗ ಮೊದಲನೆಯದಾಗಿ ನಿಮ್ಮಲ್ಲಿ ಇರಬೇಕಾಗಿರುವುದು ಆತ್ಮವನ್ನು ವಿವೇಚಿಸುವಂಥ ವರ. ಎರಡನೆಯದಾಗಿ ಅವರು ಮಾತನಾಡುವಾಗ ನಿಮಗೆ ಗೊತ್ತಾಗಬೇಕು. ಏನು ಗೊತ್ತಾಗಬೇಕು? ಈ ಸ್ವರವು ಯಾಕೋಬನ ಸ್ವರದ ಹಾಗೆ ಇದೆಯಲ್ಲ, ಇದು ಏಸಾವನ ಸ್ವರ ಅಲ್ಲ ಎಂಬುದಾಗಿ ನಿಮಗೆ ಗೊತ್ತಾಗಬೇಕು. ಒಬ್ಬ ಸೇವಕರು, ಒಬ್ಬ ಆತ್ಮಿಕವುಳ್ಳವರು ಬಂದು ನಿಮ್ಮೊಂದಿಗೆ ಮಾತನಾಡುವಾಗ ಅನೇಕ ಸಮಯದಲ್ಲಿ ನಾವು ಯಾವ ರೀತಿ ಮೋಸಕ್ಕೊಳಗಾಗುತ್ತೇವೆ ಎಂದು ಹೇಳುತ್ತೇನೆ. ನಮ್ಮ ಇಷ್ಟಕ್ಕನುಸಾರವಾಗಿ ಒಬ್ಬರು ಮಾತನಾಡುತ್ತಾ ಬಂದರೆ ಅವರನ್ನು ನಾವು ಸಾಧಕವಾಗಿ ಇಟ್ಟುಕೊಳ್ಳುತ್ತೇವೆ. ನಮ್ಮ ಕುರಿತಾಗಿ 2 ಮಾತು ಹೊಗಳಿದರೆ, ನಮ್ಮ ಕುರಿತಾಗಿ 2 ಹೆಚ್ಚಳದ ಮಾತು ಮಾತನಾಡಿದರೆ, ಅಥವಾ ನಮ್ಮ ಬಳಿಯಲ್ಲಿರುವಂತಹ ಟ್ಯಾಲೆಂಟು, ತಲಾಂತು, ಸೇವೆ, ಅಥವಾ ನಮ್ಮಲ್ಲಿರುವಂತಹ ಯಾವುದಾದ್ರೂ ಒಂದು ಉನ್ನತವಾದ ಕಾರ್ಯವನ್ನು ಅದನ್ನು ಸ್ವಲ್ಪ ಹೆಚ್ಚಿಸಿ ಮಾತನಾಡುತ್ತಾರೆ ಫಸ್ಟು. ಅದನ್ನು ಹೇಳಿದ ಕೂಡಲೇ ನಮ್ಮ ಕಿವಿ ಆಟೋಮೆಟಿಕ್ ಆಗಿ ಅವರ ಕಡೆಗೆ ತಿರುಗುತ್ತದೆ. ಅವರು ಮಾತನಾಡುವಂಥದ್ದೆಲ್ಲವೂ ಕೂಡ ಪಾಸಿಟಿವ್ ಆಗಿರುತ್ತದೆ. ಈಗ ಬಂದಿರುವಂಥವರು, ಕೂತಿರುವಂಥವರು ಮಾತನಾಡುತ್ತಾ ಇರುವಂಥದ್ದು ಕುರಿಮರಿಯ ಶಬ್ದವ, ಸರ್ಪದ ಶಬ್ದವ ಎಂಬುದಾಗಿ ನಾವು ಕಂಡುಹಿಡಿಯಬೇಕು. ಇದನ್ನು ಕಂಡುಹಿಡಿದರೆ ಮಾತ್ರವೇ ಇದು ಎರಡನೇ ಸ್ಟೇಜ್. ಇದನ್ನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯುವುದು ಎಂಬುದಾಗಿ ಕೇಳುವುದಾದರೆ, ಅವರು ಮಾತನಾಡುವಾಗಲೇ ಗೊತ್ತಾಗುತ್ತದೆ, ಅದರಲ್ಲಿ ಒಂದು ವಂಚನೆಯು ಪ್ರಕಟವಾಗುತ್ತದೆ. ಅವರು ನಮಗೆ ಸಾಧಕವಾಗಿ ಮಾತನಾಡುವಾಗೆ ಮಾತನಾಡುತ್ತಾರೆ, ಆದರೆ ಅವರು ಮಾತನಾಡುವಂಥದ್ದೆಲ್ಲವೂ ಕೂಡ ಬೈಬಲ್ಗೆ ಅಗೇನ್ಸ್ಟ್ ಆಗಿರುತ್ತದೆ. ಸತ್ಯವೇದವನ್ನು ತಿರುಚಿ ಮಾತನಾಡುವ ಹಾಗೆ ಇರುತ್ತದೆ. ಈಗ ನೋಡಿರಿ, 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿರಿ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಇಲ್ಲಿ ಯಾಕೆ ಇವರು ಭಯಪಡುತ್ತಿದ್ದಾರೆ? ಇವರು ಭಯಪಡುವುದಕ್ಕೆ ಕಾರಣವಾದರೇನು? ಹಾಗೆ ಕೇಳುವುದಾದರೆ ಗಮನಿಸಿರಿ. ನಾವು ಒಂದು ಉಪದೇಶವನ್ನು ಕೊಟ್ಟು ಬಂದಿದ್ದೇವೆ. ಗಲಾತ್ಯದವರೇ, ಕೊರಿಂಥದವರೇ, ನಾವೊಂದು ಉಪದೇಶವನ್ನು ಕೊಟ್ಟು ಬಂದಿದ್ದೇವೆ. ಬರುತ್ತಿರುವವನು ಈ ಉಪದೇಶದಿಂದ ನಿಮ್ಮನ್ನು ತಪ್ಪಿಸುವವನಾಗಿ ಬರುತ್ತಿದ್ದಾನೆ. ಆದರೆ ಮಾರ್ಗವನ್ನು ತಪ್ಪಿಸುತ್ತಾ ಇರುವವನು ಅದಕ್ಕೆ ಹಾಗೆ ಆಪೋಸಿಟ್ ಆಗಿ ನಿಮ್ಮನ್ನು ಪಾಪಕ್ಕೆ ಅವನು ನಡೆಸುತ್ತಾ ಇಲ್ಲ, ಅದರಿಂದ ಲೈಟ್ ಆಗಿ. ಅದೇ ನಾನು ಯಾವಾಗಲೂ ನನಗೆ ದೇವರು ಹೇಳಿಕೊಟ್ಟದನ್ನು ಹೇಳುತ್ತೇನೆ. ಸೈತಾನನು ನಮಗೆ ಆಪೋಸಿಟ್ ಆಗಿ ತನ್ನ ಕಾರ್ಯವನ್ನು ಮಾಡುವುದಿಲ್ಲ, ಆದರೆ ದೇವರ ಉದ್ದೇಶಕ್ಕೆ ಆಲ್ಟರ್ನೇಟ್ ಆಗಿ ಕ್ರಿಯೆ ಮಾಡುತ್ತಾನೆ. ದೇವರಿಗೆ ಒಂದೇ ಬಾಗಿಲು, ಅದುವೇ ನಾನೇ ಬಾಗಿಲು. ಬಾಗಿಲುಗಳು ಅಲ್ಲ, ನಾನೇ ಬಾಗಿಲು. ದೇವರು ಒಂದೇ ಬಾಗಿಲನ್ನು ತೆರೆಯುತ್ತಾರೆ. ಆದರೆ ಸೈತಾನನು ಅದಕ್ಕೆ ನೇರವಾಗಿರುವಂಥ ಇನ್ನೊಂದು ಬಾಗಿಲಿಗೆ ಹೋಗು ಎಂದು ಹೇಳುವುದಿಲ್ಲ, ಪಕ್ಕದಲ್ಲಿ ಒಂದು ಬಾಗಿಲನ್ನು ತೆರೆಯುತ್ತಾನೆ. ಸಾರಳಿಗೆ ಬದಲಾಗಿ ಪಕ್ಕದಲ್ಲಿರುವಂಥ ಹಾಗರಳು, ಲೇಯಳಿಗೆ ಬದಲಾಗಿ ಪಕ್ಕದಲ್ಲಿರುವಂಥ ರಾಹೇಲಳು, ಹಾಗೆ ಪಕ್ಕದಲ್ಲಿ ಹೇಳುತ್ತಾನೆ. ಅಷ್ಟೇನೆ. ಆಟೋಮೆಟಿಕ್ ಆಗಿ ಏನು ಆಗುತ್ತದೆ ಎಂಬುದಾಗಿ ನೋಡುವುದಾದರೆ, ಈ ವಂಚನೆ. ಈಗ ನೋಡಿರಿ, ಅವಳ ಬಳಿಗೆ ಬಂದು ಮಾತನಾಡುತ್ತಾನೆ. ಅವಳೊಂದಿಗೆ ಮಾತನಾಡುವಾಗ ಅವನು ಎಲ್ಲವನ್ನೂ ಹಾಗೆ ಮರೆ ಮಾಡಿ ಒಡೆದು ಹಾಕಿ ಅಲ್ಲ, ಹಾಗೆ ಸುಂದರವಾಗಿ ಬಂದು ಕೇಳುತ್ತಾನೆ. ಏನು ಹೇಳಿದ್ರು ದೇವರು? ತಿಂದ ಕೂಡಲೇ ಸಾಯುತ್ತೀರಾ? ಹಾಗೆಲ್ಲ ನೀವು ಸಾಯುವುದಿಲ್ಲ. ನೀವು ತಿಂದರೆ ದೇವರುಗಳ ಹಾಗೆ ಇರುತ್ತೀರಾ. ಆಸೆ ತೋರಿಸುತ್ತಾನೆ ನೋಡಿ. ದೇವರುಗಳು ಹೇಗೆ ಇದ್ದಾರೆ? ಆಕ್ಚುಯಲ್ ಆಗಿ ಅವನು ಹೇಗೆ ಇದ್ದಾನೆ ಗೊತ್ತಾ? ಆದಾಮನು, ಅವನು ದೇವರುಗಳ ಹಾಗೆ ಇಲ್ಲ, ದೇವರ ಹಾಗೆ ಇದ್ದಾನೆ. ಅವನು ಹೇಗೆ ಇದ್ದಾನೆ? ದೇವರ ಸಾರೂಪ್ಯದಲ್ಲಿಯೂ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ. ಅವನು ದೇವರ ಹಾಗೆ ಇದ್ದಾನೆ. ಇವನು ಬಂದು ಏನು ಹೇಳುತ್ತಾನೆ ಗೊತ್ತಾ? ದೇವರುಗಳ ಹಾಗೆ ಇರುತ್ತೀರಾ? ದೇವರುಗಳಿಗಿಂತಲೂ ಹೆಚ್ಚಾಗಿ ನಾನು ದೇವರ ಹಾಗೆ ಇದ್ದೇನೆ ಕಣೋ. ಆ ಭಾವನೆಯನ್ನು ತೆಗೆದ, ಒಂದು ಆಸೆಯ ಮಾತನ್ನು ಹಾಕ್ದ. ಈಗ ಕರ್ತನು ಕೊಟ್ಟಂತ ಉಪದೇಶವು ಅವರು ತಪ್ಪುತ್ತಿದ್ದಾರೆ. ಆದ್ದರಿಂದ ದೇವರು ಹೇಳುತ್ತಾರೆ, ಆದಾಮನು ನನ್ನ ಒಡಂಬಡಿಕೆಯನ್ನು ಮೀರಿದ್ದರಿಂದ ಇವತ್ತು ಒಂದು ಉಪದೇಶವು ನಿಮಗೆ ಸಭೆಯಲ್ಲಿ ಕೊಡಲ್ಪಡುತ್ತಿದೆ. ಆ ಉಪದೇಶವನ್ನು ವಂಚಿಸುವಷ್ಟರ ಮಟ್ಟಿಗೆ ಸೈತಾನನು ಇನ್ನೊಂದು ಉಪದೇಶವನ್ನು ತಂದು ಒಳಗೆ ಹಾಕುತ್ತಾನೆ.
ಒಂದು ಕಾರ್ಯವನ್ನು ಹೇಳುತ್ತಾನೆ, ಕೆಲವು ವ್ಯಕ್ತಿಗಳನ್ನು ಕಳುಹಿಸುತ್ತಾನೆ, ಮನೆ ಮನೆಗೂ ಕಳುಹಿಸುತ್ತಾನೆ. ಅವರು ಬೈಬಲ್ ತೆಗೆದುಕೊಂಡು ಮನೆಗೆ ಬರುತ್ತಾರೆ, ಬಂದು ಸುಳ್ಳು ಉಪದೇಶವನ್ನು ಮಾತಾಡುತ್ತಾರೆ. ನನ್ನ ಹತ್ರ ಬಂದು ಒಬ್ಬರು ಹೇಳಿದ್ರು, ಎಷ್ಟು ಸುಂದರವಾಗಿ ಹೇಳುತ್ತಾರೆ ನೋಡಿ, ದೇವರು ನನಗೆ ಅದನ್ನು ತೋರಿಸಿಕೊಟ್ಟರು. ನಾವು ನಿಮ್ಮ ಬಳಿಯಲ್ಲಿ ಯೇಸು ಕ್ರಿಸ್ತನೆನ್ನುವಂಥ ಒಬ್ಬ ಮನುಷ್ಯನ ಕುರಿತಾಗಿ ಮಾತಾಡುವುದಕ್ಕೆ ಬಂದಿದ್ದೇವೆ ಎಂದು ಹೇಳಿದ್ರು. ನಾನು ಹೇಳಿದೆ, ನಾವು ಆಲ್ರೆಡಿ ದೇವರನ್ನು ಅಂಗೀಕರಿಸಿಕೊಂಡವರೇ ಎಂಬುದಾಗಿ ಹೇಳಿದೆ. ಇಲ್ಲ ಇಲ್ಲ, ಯೇಸು ಕ್ರಿಸ್ತನೆನ್ನುವಂತಹ ಮನುಷ್ಯನ ಕುರಿತಾಗಿ ಹೇಳುವುದಕ್ಕೆ ಬಂದಿದ್ದೇವೆ, ಯೇಸು ಕ್ರಿಸ್ತನೆನ್ನುವಂತಹ ಮನುಷ್ಯನ ಕುರಿತು. ಆದರೆ ವಾಕ್ಯ ಹೇಳುತ್ತದೆ, ಮಾಂಸದಲ್ಲಿ ಪ್ರಕಟವಾದ ಯೇಸುವನ್ನು ದೇವರೆಂಬುದಾಗಿ ಹೇಳದೇ ಇರುವುದು ಅದು ಸೈತಾನನು. ಇಲ್ಲಿ ಎಲ್ಲಿ ಬರುತ್ತಾ ಇದೆ ವಿಷಯ? ಹಾಗೆ ಯೇಸುವನ್ನು ದೇವರು ಇಲ್ಲ ಎಂಬುದಾಗಿ ಅವರು ಹೇಳುತ್ತಿಲ್ಲ, ಆದರೆ ಅವರು ಮನುಷ್ಯರು ರೀ. ಹೇಗೆ ಒಳಗೆ ತಂದು ತೂರಿಸುತ್ತಾ ಇದ್ದಾನೆ ನೋಡಿ. ಹಾಗೆ 2 ನಿಮಿಷ ಅವರ ಹತ್ರ ಮಾತನಾಡಿದ್ರೆ 20 ವಾಕ್ಯಗಳನ್ನು ಹಾಗೆ ಸಾಲಾಗಿ ಹೇಳುತ್ತಾರೆ. ಅದೇ ಪೌಲನು ಹೇಳುತ್ತಾನೆ, ನಿಮ್ಮ ಹೃದಯ ವಂಚಿಸಲ್ಪಡುತ್ತದೇನೋ ಎಂಬುದಾಗಿ ನಾನು ಭಯಪಡುತ್ತೇನೆ. ಎರಡನೆಯದಾಗಿ ನೀವು ಕಂಡುಹಿಡಿಯಬೇಕಾಗಿರುವುದು, ಅವನು ಮಾತನಾಡುವಾಗ ಆ ವಂಚನೆ ಪ್ರಕಟವಾಗುತ್ತದೆ. ಕೆಲವು ಸಮಯದಲ್ಲಿ ಮಾತಾಡುತ್ತಲೇ ಇರುತ್ತೇವಾ, ಅದರಲ್ಲಿ ಏನೋ ಒಂದು ಕೊರತೆ ಇರುತ್ತದೆ. ಯೂಶುವಲ್ ಆಗಿ ತಿನ್ನುವಂಥ ಟೇಸ್ಟ್ ಅದರಲ್ಲಿ ಇರುವುದಿಲ್ಲ, ಏನೋ ಒಂದು ತಪ್ಪಿರುತ್ತದೆ. ಆದರೆ ಏನು ತಪ್ಪೆಂಬುದಾಗಿ ನಮಗೆ ಹೇಳುವುದಕ್ಕೆ ಗೊತ್ತಿರುವುದಿಲ್ಲ. ಏನೋ ಸರಿ ಇಲ್ಲಪ್ಪ, ಅವರು ಹೇಳುತ್ತಾರೆ, ಯಾವಾಗಲೂ ಮಾಡುವ ಹಾಗೆ ತಾನೇ ಮಾಡಿದ್ದೇನೆ. ಇಲ್ಲ, ಏನೋ ಒಂದು ಮಿಸ್ಟೇಕ್ ಇದೆ. ಆದರೆ ಆ ಊಟದ ವಿಷಯದಲ್ಲಿ ಚೆನ್ನಾಗಿ ಗೊತ್ತಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದರೆ ತಿನ್ನುವಾಗಲೇ ಹೇಳುತ್ತಾರೆ, ಇದರಲ್ಲಿ ಸ್ವಲ್ಪ ಈರುಳ್ಳಿ ಕಡಿಮೆ ಇದೆ, ಈರುಳ್ಳಿಯನ್ನು ನೀವು ಚೆನ್ನಾಗಿ ಬೇಯಿಸದೆ ಹಾಕಿದ್ದೀರಾ, ಇಲ್ಲ ಹುಳಿ ಟೊಮೊಟೊವನ್ನು ಹಾಕಿದ್ದೀರಾ, ಈ ರೀತಿಯಾಗಿ ಏನೋ ಒಂದನ್ನು ಹೇಳುತ್ತಾರೆ. ಆದರೆ ಕೆಲವರಿಗೆ ಅದು ಏನು ತಪ್ಪೆಂಬುದಾಗಿ ಗೊತ್ತಿರುವುದಿಲ್ಲ, ಆದರೆ ತಪ್ಪು ಇದೆ ಎಂಬುದಾಗಿ ಗೊತ್ತಿರುತ್ತದೆ. ಅಷ್ಟೇನೆ, ಇದು ನಿಮ್ಮಲ್ಲಿ ಬರುತ್ತದೆ. ಕೆಲವರು ಮಾತನಾಡುವಾಗಲೇ ನಿಮಗೆ ಗೊತ್ತಾಗುತ್ತದೆ ಇದರಲ್ಲಿ ಏನೋ ಮಿಸ್ಟೇಕ್ ಇದೆ ಎಂದು. ಇದು ಇನ್ನೊಂದು ಸ್ಟ್ಯಾಂಡರ್ಡ್, ಅದಕ್ಕಿಂತ ಸ್ವಲ್ಪ ಕೆಳಗೆ. ಫಸ್ಟ್ ಆತ್ಮವನ್ನು ವಿವೇಚಿಸುವಂಥದ್ದು. ನೀವು ವಂಚಿಸಲ್ಪಡಬಾರದೆಂದು ಹೇಳುತ್ತಿದ್ದೇನೆ. ಇವರೆಲ್ಲ ಎಲ್ಲಿ ಬರುತ್ತಾರೆ ಗೊತ್ತಾ? ಅನ್ಯರ ಬಳಿಯಿಂದ ಇವರು ಬರುವುದಿಲ್ಲ. ಯೇಸು ದೇವರಲ್ಲ, ನಾವು ಹೇಳುವಂಥದ್ದೇ ದೇವರೆಂಬುದಾಗಿ ಆ ರೀತಿಯಾಗಿ ಬರುವುದಿಲ್ಲ. ಇವರು ನಮ್ಮೊಳಗಿಂದ ಬರುವಂಥ ವ್ಯಕ್ತಿ, ನಮ್ಮ ಮಧ್ಯದಿಂದಲೇ ಎದ್ದು ಬರುತ್ತಾರೆ. ಆದ್ದರಿಂದ ಪರಮಗೀತ ಪುಸ್ತಕ ಹೇಳುತ್ತದೆ, ತೋಟವನ್ನು ಹಾಳು ಮಾಡುವಂಥ, ದ್ರಾಕ್ಷಿಯ ಗಿಡವನ್ನು ಹಾಳು ಮಾಡುವಂಥ ನರಿಮರಿಗಳನ್ನು ಹಿಡಿಯಿರಿ. ಯಾಕೆ? ತೋಟದ ಒಳಗಿಂದ ನರಿಯು ಬರುತ್ತದೆ, ಇದು ದ್ರಾಕ್ಷಿಯ ಗಿಡವನ್ನು ಹಾಳು ಮಾಡುತ್ತದೆ. ಇದು ಹೊರಗಿನಿಂದ ಬರುವಂಥದ್ದಲ್ಲ, ತೋಟದ ಒಳಗಿನಿಂದ ಬರುವಂಥದ್ದು. ಇದರ ವಿಷಯದಲ್ಲಿ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ಇದನ್ನು ಜಯಿಸುವುದಕ್ಕೆ ನಾವು ಏನು ಮಾಡಬೇಕೆಂಬುದಾಗಿ ನೀವು ಕೇಳುವುದಾದರೆ, ಬಹಳ ಮುಖ್ಯವಾಗಿ ಮೊದಲನೆಯದಾಗಿ ನೀವು ವಾಕ್ಯದಲ್ಲಿ ಪ್ರಬುದ್ಧರಾಗಿ ಇರಬೇಕು. ವಾಕ್ಯವನ್ನು ಓದಬೇಕು. ವಾಕ್ಯವನ್ನು ಚೆನ್ನಾಗಿ ಓದುತ್ತಿರುವಾಗ ಈ ವಾಕ್ಯ ಇದೆ ನೋಡಿ, ಇನ್ನೊಂದನ್ನು ತಿಳಿದುಕೊಳ್ಳಬೇಕು. ಇದು ಕೇವಲ ವಾಕ್ಯ ಮಾತ್ರವಲ್ಲ, ಇದು ಜೀವವುಳ್ಳ ವಾಕ್ಯ. ಈ ವಾಕ್ಯದಲ್ಲಿ ಜೀವ ಇದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನಾವು ಯಾರ ಬಳಿಗೆ ಹೋಗುವುದು? ನಿಮ್ಮ ಬಳಿಯಲ್ಲಿ ನಿತ್ಯ ಜೀವವುಳ್ಳ ವಾಕ್ಯ ಉಂಟಲ್ಲ. ಈ ವಾಕ್ಯವನ್ನು ನೀವು ಓದುತ್ತಲೇ ಇದ್ರಿ ಅಂದರೆ, ಬರುವಂಥವನು ಒಂದು ಕಾರ್ಯವನ್ನು ಹೇಳುವಾಗ ನಿಮ್ಮ ಒಳಗೆ ಇರುವಂತಹ ಜೀವವುಳ್ಳ ವಾಕ್ಯವು ಹಾಗೆ ಎದುರಾಗಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಅವನು ಮಾತನಾಡುತ್ತಾ ಇರುವಂಥದ್ದು ಈ ವಾಕ್ಯದ ಪ್ರಕಾರವಾಗಿ ತಪ್ಪಾಗಿದೆ ಎಂದು ಹೇಳುತ್ತದೆ. ಅದಕ್ಕೆ ನೀವು ವಾಕ್ಯದಲ್ಲಿ ಬೆಳೆದವರಾಗಿ ಇರಬೇಕು. ಇವತ್ತು ನಾವು ಈಗ ಒಂದು ವೇಳೆ ವಾಕ್ಯ ಗೊತ್ತಿರುವುದಿಲ್ಲ, ಅವರಿಗೆ ಓದುವುದಕ್ಕೆ ಆಗಲ್ಲ, ವಿದ್ಯಾಭ್ಯಾಸ ಮಾಡಿರುವುದಿಲ್ಲ ಎಂಬುದಾಗಿ ಇಟ್ಟುಕೊಳ್ಳಿ. ಅಂತಹ ಸಮಯದಲ್ಲೇ ಸಭೆಯಲ್ಲಿ ನಿಮಗೆ ಬೋಧಿಸುತ್ತಾರೆ. ಈ ಬೋಧಿಸುವಂಥ ಕಾರ್ಯವನ್ನು ಕೂತು ಕೇಳಬೇಕು ಅಲ್ವಾ? ಅದನ್ನು ಬರೆಯಬೇಕು ಅಲ್ವಾ? ಅದನ್ನು ಒಳಗೆ ತೆಗೆದುಕೊಳ್ಳಬೇಕು ಅಲ್ವಾ? ನನಗೆ ಒಬ್ಬರು ಮಧುರೆಯಲ್ಲಿ ಒಬ್ಬ ದೊಡ್ಡ ಪಾಸ್ಟರ್ ಇದ್ದಾರೆ. ನನಗೆ ಆ ಪಾಸ್ಟರ್ ನೋಡಿದ್ರೆ ಬಹಳ ಆಶ್ಚರ್ಯವಾಗುತ್ತದೆ. ಅವರಿಗೆ ಒಂದು 60 ವರ್ಷ ಇರುತ್ತದೆ. ಅವರ ಚರ್ಚ್ಗೆ ನಾನು ಹೋಗುತ್ತೇನೆ. ನ್ಯಾಯವಾಗಿ ನೋಡಿದ್ರೆ ಅವರ ಮಗನ ವಯಸ್ಸು ನನಗೆ. ಹೋಗುತ್ತೇನೆ, ಸಂದೇಶ ಮುಗಿಯುವ ತನಕ ಮೆಸೇಜಲ್ಲಿ ಕೊಡುವಂಥ ಪಾಯಿಂಟ್ಸ್ನೆಲ್ಲ ಬರೆಯುತ್ತಾರೆ. ನನಗೆ ಬಹಳ ಸಂಕೋಚವಾಗಿರುತ್ತದೆ. ಯಾಕಂದರೆ ಅವರು ಕೊಡುವಾಗ ಎಲ್ಲರೂ ಕೂಡ ಬರೆದುಕೊಳ್ಳುತ್ತಾರೆ. ಅವರು ಕೂತುಕೊಂಡು ಒಂದು ಮೆಸೇಜನ್ನು ಬರೆಯುತ್ತಾ ಇದ್ದಾರಲ್ಲ ಎಂಬುದಾಗಿ ನೋಡಿದರೆ, ಆ ಸ್ವಭಾವವೇ ಅವರನ್ನು ಇಂದು ಅನೇಕ ಸೇವಕರುಗಳಿಗೆ, ಇಷ್ಟು ಜನರಿಗೆ ನಾಯಕರನ್ನಾಗಿ ತಂದು ಕೂರಿಸಿದೆ. ಯಾಕೆ? ಆ ವಾಕ್ಯದ ಮೇಲೆ ಇರುವಂತಹ ದಾಹ. ಬರೆಯುತ್ತಾ ಆ ವಾಕ್ಯವು ಒಳಗೆ ಹೋಗುತ್ತಾ ಆ ನಿತ್ಯ ಜೀವವುಳ್ಳ ವಾಕ್ಯ ಅದು ಒಳಗೆ ಹೋಗುವಾಗ ಅದು ಜೀವಂತವಾಗಿರುತ್ತದೆ, ನಮ್ಮನ್ನು ಜೀವಂತವಾಗಿರಿಸುತ್ತದೆ. ಹಾಗಾದರೆ ಆ ವಾಕ್ಯವನ್ನು ಓದುವಾಗ ಬಹಳ ಉಪಯುಕ್ತವಾಗಿರುತ್ತದೆ, ಕೇಳುವುದರಲ್ಲಿ ಉಪಯುಕ್ತವಾಗಿರುತ್ತದೆ. ಆಗಲೇ ನೀವು ಈ ರೀತಿಯಾಗಿ ವಂಚಿಸುವವರನ್ನು ಕಂಡುಹಿಡಿಯುವುದಕ್ಕೆ ಸಾಧ್ಯ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಮೋಸಕ್ಕೊಳಗಾಗದಂತೆ ಎಚ್ಚರಿಕೆಯಾಗಿರ್ರಿ. ಅನೇಕರು ನನ್ನ ನಾಮವನ್ನು ಧರಿಸಿಕೊಂಡು ಬರುತ್ತಾರೆ, ನಾನೇ ಕ್ರಿಸ್ತನೆಂಬುದಾಗಿ ಹೇಳಿಕೊಂಡು ಬರುತ್ತಾರೆ. ಆ ರೀತಿಯಾದಂಥವರು ಬರುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರ್ರಿ. ಸರಿ, ಈ ರೀತಿಯಾದಂಥ ಒಬ್ಬರು ನಾನೇ ಯೇಸು ಎಂಬುದಾಗಿ ಹೇಳಿಕೊಂಡು ಬರುತ್ತಾರೆ. ಅನೇಕರು ನನ್ನ ನಾಮವನ್ನು ಹೇಳಿಕೊಂಡು ನಾನೇ ಕ್ರಿಸ್ತನೆಂಬುದಾಗಿ ಬಂದಿದ್ದಾಯಿತು. ಬರುತ್ತಾರೆ,
ಹೇಗೆ ಜನರು ಅವರನ್ನು ನಂಬುತ್ತಾರೆ? ಜನರು ಹೇಗೆ ನಂಬುತ್ತಾರೆ? ಅದಕ್ಕೆ ಎರಡು ಮುಖ್ಯವಾದ ಕಾರಣಗಳಿದೆ. ಈಗ ಮೊದಲನೆಯದಾಗಿ ನಾವು ಏನನ್ನು ನಂಬುತ್ತೇವೆ ಅಂದರೆ, ಈ ಯೇಸು ಕ್ರಿಸ್ತನು ಎಂಬುದಾಗಿ ಹೇಳಿ ನನ್ನ ಮೈಂಡಲ್ಲೆಲ್ಲ ಏನು ಮಾಡಿ ಇಟ್ಟಿದ್ದಾರೆ ಅಂದರೆ, ಒಂದು ಫೋಟೋವನ್ನು ತೋರಿಸಿದ್ದಾರೆ. ಈ ರೀತಿಯಾಗಿ ಒಬ್ಬ ಉದ್ದ ಕೂದಲಿನೊಂದಿಗೆ ದಾಡಿಯೊಂದಿಗೆ ಒಬ್ಬ ವ್ಯಕ್ತಿ ಬಂದರೆ ಅದು ಯೇಸು ಕ್ರಿಸ್ತನೆಂಬುದಾಗಿ ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಮೈಂಡಲ್ಲಿ ಹಾಕಿದ್ದಾರೆ. ಈ ಮೈಂಡಲ್ಲಿ ಹಾಕಿದ್ದರ ಪರಿಣಾಮ ಏನೆಂದರೆ, ಯಾರೆಲ್ಲ ಉದ್ದ ಕೂದಲಿನೊಂದಿಗೆ ದಾಡಿಯೊಂದಿಗೆ ಬರುತ್ತಾರೋ ಅವರನ್ನು ಯೇಸು ಎಂಬುದಾಗಿ ನಾವು ನೆನೆಸುವಷ್ಟರ ಮಟ್ಟಿಗೆ, ಇನ್ನೂ ಹೇಳಬೇಕು ಅಂದರೆ ಆ ರೀತಿಯಾಗಿ ಯಾರಾದರೂ ಬಂದರೆ ಇವರು ಯೇಸು ಕ್ರಿಸ್ತನು ಬಂದಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. ಈಗ ಯೇಸುವಿನ ಹಾಗೆ ಒಬ್ಬರು ಬಂದಿದ್ದಾರೆ. ಯೇಸುವಿನ ಹಾಗೆ ಅಂದರೆ ಯೇಸುವನ್ನು ಇದಕ್ಕಿಂತ ಮುಂಚೆ ನೀವು ಯಾವತ್ತಾದರೂ ನೋಡಿದ್ದೀರಾ? ಯಾವುದನ್ನು ಇಟ್ಟು ಇವರು ಯೇಸು ಕ್ರಿಸ್ತನ ಹಾಗೆ ಇದ್ದಾರೆ ಎಂಬುದಾಗಿ ಹೇಳುತ್ತೀರಾ? ಇಲ್ಲ, ನಮ್ಮ ಹತ್ರ ಇಲ್ಲ. ಎಲ್ಲಾದರೂ ಇದೆಯಾ ಬೈಬಲ್ನಲ್ಲಿ ಈ ರೀತಿಯಾಗಿ ಯೇಸು ಇದ್ದಾರೆ ಎಂಬುದಾಗಿ ಇದೆಯಾ? ನನಗೆ ಬೈಬಲ್ನಲ್ಲಿ ಹೇಳಿರುವಂಥ ಯೇಸುವಿಗೂ ಇಲ್ಲಿರುವಂತಹ ಜನರಿಗೂ ಯಾವುದೇ ಸಂಬಂಧವಿಲ್ಲ. ಅದು ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ವರ್ಣಿಸುವಂಥ ಪರಮಗೀತ ಪುಸ್ತಕವಾಗಿರಲಿ, ಹೊಸ ಒಡಂಬಡಿಕೆಯಲ್ಲಿರುವಂಥ ಗಾಸ್ಪಲ್ ಸುವಾರ್ತೆಯಲ್ಲಿ ಹೇಳಲ್ಪಟ್ಟಿರುವಂಥ ಯೇಸುವಿಗೂ ಪ್ರಕಟಣೆಯ ಪುಸ್ತಕದಲ್ಲಿ ಒಬ್ಬ ಯೇಸು ಇದ್ದಾರೆ, ಪರಲೋಕದಲ್ಲಿ ಅವರು ಹೇಗೆ ಇದ್ದಾರೆ ಎಂಬುದಾಗಿ ಆ ಯೇಸು ಆಗಿರಲಿ, ಯಾವುದು ಕೂಡ ಈ ಯೇಸು ಇವರು ಹೇಳುವಂಥ ಯೇಸುವಿನ ಹಾಗೆ ಇಲ್ಲ. ಇದು ಆರಂಭದಲ್ಲಿ ನಮಗೆ ಹಾಕಲ್ಪಟ್ಟಂತಹ ಬೀಜ. ನಮಗೆ 10 ತಲೆಮಾರಿನಿಂದ ಹಾಕಿದ್ದಾರೆ, ಸರಿ, ಸತ್ಯನೇ. ಅದನ್ನು ಯಾಕೆ ಈಗ ಬದಲಾಯಿಸಬಾರದು? ಆದ್ದರಿಂದಲೇ ಆತ್ಮಿಕ ಸಭೆಗೆ ಬರುವಾಗ ಮೂಲ ಉಪದೇಶವಾಗಿ ನಾವು ಏನು ಹೇಳಿಕೊಡುತ್ತೇವೆ? ಯೇಸು ಈ ರೀತಿಯಾಗಿ ಇರುವುದಿಲ್ಲ. ಆ ಫೋಟೋವನ್ನು ತೆಗೆದು ಆಚೆ ಹಾಕಿರಿ. ಶಿಲೆಯಲ್ಲಿಯೋ ಫೋಟೋದಲ್ಲಿಯೋ ನೀವು ನಿಜವಾದಂಥ ಯೇಸು ಕ್ರಿಸ್ತನನ್ನು ಅಥವಾ ಮರಿಯಳನ್ನು ಅಥವಾ ಅಪೋಸ್ತಲರನ್ನು ತರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಸಭೆಗೆ ಬಂದ ಕೂಡಲೇ ನಾವು ಇದನ್ನು ಹೇಳಿಕೊಡುತ್ತೇವೆ, ಇಂಥದ್ದನ್ನು ಆಚೆ ಹಾಕಿರಿ. ಇದರ ಒಳಗೆ ಯೇಸು ಇಲ್ಲ. ಯೇಸು ಇಲ್ಲದೇ ಇರುವ ಅದರೊಳಗೆ ಅವಶ್ಯವಿದ್ದರೆ ಸೈತಾನ ಬರುತ್ತಾನೆ, ದೇವರು ಬರುವುದಿಲ್ಲ. ದೇವರು ಶಿಲೆಯಲ್ಲಿ ಬಂದು ವಾಸಿಸುವುದಿಲ್ಲ, ನಮ್ಮ ಒಳಗೆ ಬಂದು ವಾಸಿಸುತ್ತಾರೆ. ನಾವೇ ದೇವರ ಆಲಯವಾಗಿ ಇದ್ದೇವೆ. ಯಾವುದೇ ಶಿಲೆಯಲ್ಲೂ ಕೂಡ ಯೇಸು ಇರುವುದಿಲ್ಲ. ಈಗ ಏನಾಗುತ್ತಾ ಇದೆ ಯೋಚನೆ ಮಾಡಿ ನೋಡಿ. ನಾವು ವಂಚಿಸಲ್ಪಡುತ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಅಷ್ಟೊಂದು ಉಪದೇಶವನ್ನು ಕೊಡುತ್ತೇವೆ. ಕೆಲವರನ್ನು ನೋಡುವುದಾದರೆ ಮನೆಯಲ್ಲಿ ಸರ್ವೇ ಸಾಧಾರಣವಾಗಿ ಇಟ್ಟುಕೊಂಡಿದ್ದಾರೆ ಆತ್ಮಿಕ ಉಳ್ಳವರು. ಕೇಳಿದ್ರೆ ಹೇಳುತ್ತಾರೆ, ನಾವು ಇದು ಬೇರೆ ಊರಿಗೆ ಹೋದಾಗ ತೆಗೆದುಕೊಂಡಿದ್ದು ಬಹಳ ಕಾಸ್ಟ್ಲಿಯಾದ ಫೋಟೋ. ಬಹಳ ಕಾಸ್ಟ್ಲಿಯಾದ ಫೋಟೋ ಎಂಬುದಕ್ಕಾಗಿ ಒಂದು ತಪ್ಪಾದ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾ? ಅದು ನಿಮ್ಮನ್ನು ಮಾತ್ರ ವಂಚಿಸುತ್ತಾ ಇದೆಯಾ? ಇಲ್ಲ, ಒಂದು ತಲೆಮಾರನ್ನೇ ವಂಚಿಸುತ್ತಾ ಇದೆ. ನಿಮ್ಮ ಮಕ್ಕಳು ಕೂಡ ನೋಡುತ್ತಾ ಇದ್ದಾರೆ, ನಾಳೆ ಅವರು ಕೂಡ ಅದರಲ್ಲಿ ವಂಚಿಸಲ್ಪಡುತ್ತಾರೆ. ಮೊದಲನೆಯದಾಗಿ ನೀವು ಮಾಡಬೇಕಾಗಿರುವುದು ಯೇಸು ಈ ರೀತಿಯಾಗಿ ಇಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯದಲ್ಲಿ ಓದಿ ನೋಡಿ. ಅವರ ತಲೆಯ ಕೂದಲು ಬಿಳಿ ಉಣ್ಣೆಯಂತೆ ಇತ್ತು. ಅವರ ತಲೆ ಮೊದಲನೇದಾಗಿ ಬ್ಲ್ಯಾಕೇ ಅಲ್ಲ, ಅವರ ಕೂದಲು ಬ್ಲ್ಯಾಕ್ ಅಲ್ಲ, ವೈಟ್. ನಿಮಗೆ ಏನಂದರೆ, ಯೇಸು 33 ವರ್ಷದಲ್ಲಿ ಪುನರುತ್ಥಾನನಾಗಿ ಎದ್ದರು. ಅವರು ಹೆಂಗಾಗಿ ಇರುತ್ತಾರೆ? ವೈಟ್ ಆಗಿ ತೋರಿಸಿದ್ರೆ ಅದು ವಯಸ್ಸಾದವರ ಹಾಗಿರುತ್ತಾರೆ ಎಂಬುದಾಗಿ ನಮ್ಮ ಮೈಂಡ್ ಆ ರೀತಿಯಾಗಿ ಯೋಚನೆ ಮಾಡುತ್ತದೆ. ನಮ್ಮ ಕೂದಲು ಮಾತ್ರ ಕಪ್ಪು. ಕೆಲವು ದೇಶಕ್ಕೆ ಹೋಗುವುದಾದರೆ ಅವರ ಕೂದಲು ಬ್ರೌನ್, ಕೆಲವರಿಗೆ ವೈಟು, ಎಲ್ಲರಿಗೂ ಕೂಡ ಬೇರೆ ರೀತಿಯಾಗಿರುತ್ತದೆ. ಪರಲೋಕದಲ್ಲಿ ಯೇಸುವಿಗೆ ಕೂದಲು ಬಿಳಿ ಎಂಬುದಾಗಿ ಇದೆ, ಅಷ್ಟೇನೆ. ಅವರ ಕಣ್ಣುಗಳು ಅಗ್ನಿ ಜ್ವಾಲೆಯ ಹಾಗೆ ಇದೆ, ಪಾದಗಳು ತಾಮ್ರದಂತೆ ಇದೆ. ಆ ರೀತಿಯಾಗಿ ಒಂದು ಫೋಟೋವನ್ನು ಚಿತ್ರಿಸುವುದಕ್ಕೆ ಆಗುವುದಿಲ್ಲ. ಇವತ್ತು ಇಂತಹ ಕಾರ್ಯಗಳನ್ನು ಇಟ್ಟು ವಂಚಿಸುತ್ತಾರೆ, ಏಮಾರಿಸುತ್ತಾರೆ. ದಯವಿಟ್ಟು ಇದನ್ನು ತೆಗೆದು ಹಾಕಿರಿ. ಎರಡನೆಯದಾಗಿ, ನಾವು ವಂಚಿಸಲ್ಪಡುವುದಕ್ಕೆ ಏನು ಕಾರಣ ಎಂಬುದಾಗಿ ನೋಡುವುದಾದರೆ ಬಹಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದ್ದೆ, ವಾಕ್ಯದ ಕುರಿತಾಗಿ ತಿಳುವಳಿಕೆ ಇಲ್ಲದೇ ಇರುವುದರಿಂದಲೇ. ನಮ್ಮಲ್ಲಿ ಏನಿಲ್ಲ? ವಾಕ್ಯದ ತಿಳುವಳಿಕೆ ಇಲ್ಲ. ಏನು ವಾಕ್ಯದ ಪ್ರಕಾರ? ಅವರು ಒಂದು ಬಾರಿ ಶರೀರಧಾರೆಯಾಗಿ ಪ್ರಕಟವಾದರು, ಇನಿ ಅವರು ಮಾಂಸದಲ್ಲಿ ಪ್ರಕಟವಾಗುವುದಿಲ್ಲ. ಇನಿ ಅವರು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಆತ್ಮದಲ್ಲಿ ಪ್ರಕಟವಾಗುತ್ತಾರೆ. ಮಾಂಸದಲ್ಲಿ ಯಾರೇ ಬಂದು ಯೇಸು ಎಂಬುದಾಗಿ ಹೇಳಿದರೂ ಕೂಡ ನಂಬಬೇಡಿ, ಯಾಕೆಂದರೆ ಅವರು ಇನಿ ಮಾಂಸದಲ್ಲಿ ಪ್ರಕಟವಾಗುವುದಿಲ್ಲ. ಅಷ್ಟೇ, ಮುಗಿಯಿತು. ಅವರು ಬಂದು ಬಲಿಯಾಗಬೇಕಾದ ಕೆಲಸ ಮುಗಿಯಿತು. ಇನಿ ರಾಜಾದಿ ರಾಜನಾಗಿ ಬಂದು ಆಳ್ವಿಕೆ ಮಾಡುವಂಥದ್ದೇ ಬಾಕಿ. ಆ ರೀತಿಯಾಗಿ ಇರುವಾಗ ಸ್ವಲ್ಪ ಜನ ಏನು ಹೇಳುತ್ತಾರೆ ಅಂದರೆ, ಇದು ಭಾರತ, ಇದು ಅನ್ಯರ ದೇಶ, ಇಲ್ಲಿ ದೇವರನ್ನು ಅವರು ನೋಡುತ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ದೇವರನ್ನು ನೋಡುವ ಹಾಗೆ ತೋರಿಸಿದ್ರೆ ಮಾತ್ರವೇ ಅವರು ಯೇಸುವನ್ನು ಸ್ವೀಕರಿಸುತ್ತಾರೆ. ನಮಗೂ ಅವರಿಗೂ ಒಂದೇ ವ್ಯತ್ಯಾಸವೇ, ಅವರು ಅವರ ದೇವರನ್ನು ಕಣ್ಣಿನಿಂದ ಮಾತ್ರ ನೋಡುವುದಕ್ಕೆ ಸಾಧ್ಯ, ನಮ್ಮ ದೇವರನ್ನು ಆತ್ಮದಲ್ಲೂ ದರ್ಶಿಸಬಹುದು. ಇದುವೇ ನಮಗೆ ಇರುವಂತಹ ಡಿಫರೆನ್ಸ್.
ಹೊಸ ಒಡಂಬಡಿಕೆಯಲ್ಲಿ ಹೇಳಿ ಹೋಗಿದ್ದಾರೆ, ಕಂಡು ನಂಬುವವನಿಗಿಂತಲೂ ಕಾಣದೆ ನಂಬುವಂಥವನು ಧನ್ಯನು. ನಾವು ದೇವರನ್ನು ಆತ್ಮದಲ್ಲಿ ಗ್ರಹಿಸುವಂಥವರು, ಅವಶ್ಯವಿದ್ದರೆ ನಮ್ಮ ಮುಂದೆ ಸಜೀವವುಳ್ಳವರಾಗಿ ಬಂದು ನಿಲ್ಲುವಂಥವರು. 500ಕ್ಕೂ ಮೇಲ್ಪಟ್ಟ ಜನರಿಗೆ ಅವರು ದರ್ಶಿಸಿದರು ಎಂಬುದಾಗಿ ಇದೆ. ಅವರು ಪುನರುತ್ಥಾನವಾದ ನಂತರ ಅನೇಕರು ನಿಮ್ಮನ್ನು ವಂಚಿಸುತ್ತಾರೆಂದರೆ ವಂಚಿಸಿದ್ದಾಯಿತು. ದೊಡ್ಡ ಗುಂಪು ಮೋಸಕ್ಕೆ ಒಳಗಾಗುತ್ತಾ ಇದೆ. ನೀವು ಮೊದಲನೆಯದಾಗಿ ಆತ್ಮದಲ್ಲಿ ಬಲ ಹೊಂದಿದವರಾಗಿ ಕಾಣಲ್ಪಡಬೇಕು. ಎರಡನೆಯದಾಗಿ ನೀವು ವಾಕ್ಯದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕು. ಮೂರನೆಯದಾಗಿ ಇಂತಹ ವಂಚಿಸುವಂಥ ಮೋಸಗೊಳಿಸುವಂಥ ಕಾರ್ಯಗಳನ್ನು ತೆಗೆದು ಹೊರಗೆ ಹಾಕಬೇಕು. ಅದೇ ಬಹಳ ಮುಖ್ಯ. ಇದಕ್ಕಿಂತಲೂ ಕೂಡ ಇನ್ನೊಂದು ಮುಖ್ಯವಾಗಿದೆ, 4ನೇ ಪಾಯಿಂಟ್. ಈ ವಂಚಿಸುವವರು ಮಾಡುವಂತಹ ಇನ್ನೊಂದು ವಿಷಯವನ್ನು ಯೇಸು ಅದರಲ್ಲೇ ಹೇಳುತ್ತಾರೆ. ಓದಿರಿ, ಮತ್ತಾಯಿ 24:24. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ ನೋಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನಂತರ ಅವರು ವಂಚಿಸುವುದಕ್ಕೆ ಯೂಸ್ ಮಾಡುವಂಥದ್ದು. ನೀವು ವಂಚಿಸಲ್ಪಡದೇ ಇರುವುದಕ್ಕೆ ಏನು ಮಾಡಬೇಕೆಂದು ಹೇಳುತ್ತಲೇ ಬರುತ್ತಿದ್ದೇವೆ. ಯಾಕಂದ್ರೆ ಯೇಸು ಹೇಳಿದ್ದಾರೆ, ಅನೇಕರು ಬಂದು ವಂಚಿಸುತ್ತಾರೆ. ಅದೇ ಫಸ್ಟ್ ಆರಂಭಿಸುವಾಗಲೇ ಹೇಳುತ್ತಾರೆ, ಯಾರು ಕೂಡ ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಿಂದ ಇರಿ ಎಂಬುದಾಗಿ 5ನೇ ವಾಕ್ಯದಲ್ಲಿ ಹೇಳುತ್ತಾರೆ. ಇದರಲ್ಲಿ ಯಾವ ರೀತಿಯಾಗಿ ನೀವು ವಂಚಿಸಲ್ಪಡಬಾರದು ಎಂಬುದಾಗಿ ಹೇಳುತ್ತಾ ಇದ್ದೇವೆ. ವಂಚಿಸಲ್ಪಡದಂತೆ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಇದರಲ್ಲಿ ಇನ್ನೊಂದು ವಂಚಿಸುವಂತಹ ಕಾರ್ಯ ಇದೆ. ಏನು ವಂಚಿಸುವಂತದ್ದು? ವಾಕ್ಯ ಹೇಳುತ್ತದೆ, ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಈ ಕಡೆಯ ಕಾಲದಲ್ಲಿ ಇರುವಂತಹ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ, ಈ ವಂಚಿಸುವವರ ಬಳಿಯಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ಕೂಡ ನಡೆಯುತ್ತದೆ. ವಿಶ್ವಾಸಿಗಳಿಗೆ ಏನು? ಅದ್ಭುತ ಸೂಚಕ ಕಾರ್ಯಗಳು ನಡೆದರೆ ಅವರು ಒಳ್ಳೆಯ ಸೇವಕರು, ದೊಡ್ಡ ಸೇವಕರು. ಅದ್ಭುತ ಸೂಚಕ ಕಾರ್ಯಗಳು ನಡೆಯದೇ ಇದ್ದರೆ ಆ ಸೇವಕರು ಚಿಕ್ಕ ಸೇವಕರು, ಪಾಪ. ಅವರು ಹೇಳುವಾಗಲೇ ಏನು ಹೇಳುತ್ತಾರೆ? ಅಯ್ಯೋ ಪಾಪ, ಅವರು ಚಿಕ್ಕ ಸೇವೆ ಮಾಡುತ್ತಾ ಇದ್ದಾರೆ ರೀ. ಯಾಕಪ್ಪ? ಅವರು ಏನೋ ಚಿಕ್ಕ ಸೇವೆ ಮಾಡುತ್ತಾ ಇದ್ದಾರೆ ರೀ, ಅವರ ಚರ್ಚಲ್ಲಿ ಏನು ಅದ್ಭುತ ಸೂಚಕ ಕಾರ್ಯಗಳೆಲ್ಲ ನಡೆಯುವುದಿಲ್ಲ. ಆದರೆ ಅದ್ಭುತ ಸೂಚಕ ಕಾರ್ಯ ನಡೆಯುವವರನ್ನು ನೋಡಿ, ಅವರು ಹಾಗೆ 2 ವರ್ಷವಾದ ನಂತರವಾಗಿ ಅವರು ಎಲ್ಲೋ ಹೋಗಿ ನಿಲ್ಲುತ್ತಾರೆ. ಏನು ಕಾರಣ? ಸ್ವಾಭಾವಿಕವಾಗಿ ನಮಗೆ ಅದ್ಭುತ ಸೂಚಕ ಕಾರ್ಯಗಳ ಕುರಿತಾಗಿ ಒಂದು ಮೋಹ ಇದೆ, ಒಂದು ಆಸೆ ಇದೆ. ಅದರ ಪರಿಣಾಮವಾಗಿ ಸೈತಾನನು ಇದನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಚೆನ್ನಾಗಿ ಗಮನಿಸಿರಿ, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಕ್ರಿಸ್ತನು ಮಾಡುತ್ತಾನೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ನನ್ನ ನಾಮದಲ್ಲಿ ನೀವು ದೆವ್ವಗಳನ್ನು ಓಡಿಸುತ್ತೀರಾ, ರೋಗಿಗಳ ಮೇಲೆ ಕೈ ಇಡುತ್ತೀರಾ, ಅವರು ಸ್ವಸ್ಥವಾಗುತ್ತಾರೆ. ದೇವರು ಹೇಳಿದ್ದಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಅದ್ಭುತ ಸೂಚಕ ಕಾರ್ಯಗಳೆಲ್ಲವೂ ಕೂಡ ಕ್ರಿಸ್ತನು ಮಾಡುವಂಥದ್ದಲ್ಲ. ನಡೆಯುವಂಥ ಅದ್ಭುತವೆಲ್ಲವನ್ನೂ ಕೂಡ ಯೇಸುವೆ ಮಾಡುತ್ತಾ ಇದ್ದಾರಾ ಅಂದರೆ ನೀವು ಮೋಸಕ್ಕೆ ಒಳಗಾಗುತ್ತೀರಾ. ಯೇಸು ಮಾಡುತ್ತಾರೆ, ಸೈತಾನನು ಮಾಡುತ್ತಾನೆ. ಓದಿರಿ, ಪ್ರಕಟಣೆಯ ಪುಸ್ತಕ 16ನೇ ಅಧ್ಯಾಯ 13 ಹಾಗೂ 14ನೇ ವಾಕ್ಯವನ್ನು ಓದಿರಿ. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಹಾಗಂದರೆ ದೆವ್ವಗಳು ಏನು ಮಾಡುತ್ತದೆ? ಅದ್ಭುತಗಳನ್ನು ಮಾಡುತ್ತದೆ. ಆದರೆ ಇವೆರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಕ್ರಿಸ್ತನು ಅದ್ಭುತವನ್ನು ಮಾಡುವುದಕ್ಕೂ ಸೈತಾನನು ಅದ್ಭುತವನ್ನು ಮಾಡುವುದಕ್ಕೂ ಇವೆರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಇವತ್ತು ಅದ್ಭುತ ಸೂಚಕ ಕಾರ್ಯಗಳನ್ನು ಯಾರೇ ಮಾಡಿದರೂ ಕೂಡ ಒಂದು ಗುಂಪು ಅವರ ಹಿಂದೆಯೇ ಓಡುತ್ತದೆ. ಅದ್ಭುತ ಸ್ವಸ್ಥತೆ ಕೂಟ ಎಂದು ಕೇಳಿದ ಕೂಡಲೇ ಹಾಗೆ ಗಾಡಿ ತೆಗೆದುಕೊಂಡು ಹೋಗುತ್ತಾರೆ. ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು, ನಿಮಗೆ ಅದ್ಭುತ ಸೂಚಕ ಕಾರ್ಯಗಳು ಅಗತ್ಯವಿದ್ದಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಮನೆಯಲ್ಲಿ, ನಿಮ್ಮ ಸಭೆಯಲ್ಲಿ ಅದನ್ನು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಯಾಕಂದರೆ ನೀವು ಹೋಗುವಂಥ ಕಡೆ ಅದ್ಭುತ ಮಾಡುವಂತಹ ಕ್ರಿಸ್ತನು, ಇಲ್ಲಿ ಅದ್ಭುತ ಮಾಡುವಂತಹ ಕ್ರಿಸ್ತನು ಒಬ್ಬರೇ ಆಗಿದ್ದಾರೆ. ನಿಮಗೆ ಅದ್ಭುತ ಸೂಚಕ ಕಾರ್ಯಗಳು ಇನ್ನೊಬ್ಬರ ಮೂಲಕವಾಗಿ ಬರಬೇಕಾದ ಅವಶ್ಯವಿಲ್ಲ. ನಿಮ್ಮ ಒಳಗೆ ಇರುವಂತಹ ದೇವರಾತ್ಮನು ನಿಮ್ಮ ಮೂಲಕವಾಗಿ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಇನ್ನೂ ಒಂದು ಹಂತ ಮೇಲೆ ಹೋಗಿ ಹೇಳುತ್ತೇನೆ, ನೀವು ಅದ್ಭುತ ಸೂಚಕ ಕಾರ್ಯಗಳನ್ನು ಬರೀ ಹೊಂದುವಂಥವರು ಮಾತ್ರವಲ್ಲ, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವಂಥವರು. ಯಾಕಂದರೆ ವಾಕ್ಯ ಹೇಳುತ್ತದೆ, ನಂಬುವವರ ಮೂಲಕವಾಗಿ ನಡೆಯುವ ಸೂಚಕ ಕಾರ್ಯಗಳು ನೀವು ತಾನೇ ಮಾಡಬೇಕು. 10 ವರ್ಷದ ವಿಶ್ವಾಸಿ ಅಂದರೆ ಬೆಳೆದಿರಬೇಕು ತಾನೆ. ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವವರಾಗಿ ಮಾರ್ಪಡಬೇಕು ತಾನೆ. ನೀವು ಪ್ರಾರ್ಥನೆ ಮಾಡಿದರೆ ಒಂದು ಜ್ವರವಾದರೂ ಸರಿಯಾಗಬೇಕು ತಾನೆ. ಏನೂ ಇಲ್ವಲ್ಲ, ನೀವು ಇನ್ನೂ ಕೂಡ ಹಳೆಯ ರೀತಿಯಲ್ಲಿ ಓಡುತ್ತಲೇ ಇದ್ದೀರಲ್ಲ.
ಹಾಗಾದರೆ ಏನು ಆಗುತ್ತಾ ಇದೆ? ನೀವು ಈ ಅದ್ಭುತ ಸೂಚಕ ಕಾರ್ಯಗಳಿಗೆ ಇಂಪಾರ್ಟೆನ್ಸ್ ಕೊಡುತ್ತಾ ಕೊಡುತ್ತಾ ಸೈತಾನ ಹಾಗೆ ನೋಡುತ್ತಲೇ ಇರುತ್ತಾನೆ. ದಿಢೀರೆಂಬುದಾಗಿ ಒಬ್ಬ ವ್ಯಕ್ತಿಯ ಮೂಲಕವಾಗಿ ವಂಚಿಸುತ್ತಾನೆ. ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವವರಲ್ಲಿ ಒಬ್ಬರು ಬರುತ್ತಾರೆ. ಆದರೆ ನೀವು ಹೋಗಿ ಆಶೀರ್ವಾದಕ್ಕೋ ಪ್ರಾರ್ಥನೆಗೋ ಅದ್ಭುತಕ್ಕಾಗಿ ಹೋಗಿ ನಿಲ್ಲುವಂಥವರು ಅಲ್ಲ. ನಿಮ್ಮನ್ನು ಹಾಗೆ ಮಾಡುವವರ ಹಾಗೆ ದೇವರು ನಿಲ್ಲಿಸಬೇಕು. ನಿಮ್ಮಲ್ಲಿ ಆ ಒಂದು ಆಸೆ ಬರಬೇಕು. ನೀವು ತಾನೇ ಹೋಗಬೇಕು. ಈಗ ಅದ್ಭುತಗಳನ್ನು ಹುಡುಕಿ ಹುಡುಕಿ ಓಡುತ್ತಾ ಇದ್ದೀರಾ. ಅಲ್ಲಿ ಅದ್ಭುತ, ಇಲ್ಲಿ ಅದ್ಭುತ, ಸೂಚಕ ಕಾರ್ಯ ನಡೆಯುತ್ತಿದೆಯಂತೆ. ನಡೆಯಲಿ. ಮೀಟಿಂಗ್ ಅಲ್ಲಿ ದೊಡ್ಡ ಅದ್ಭುತ ನಡೆಯುತ್ತಾ ಇದೆಯಂತೆ. ಅದು ಅವಿಶ್ವಾಸಿಗಳಿಗೆ ನಡೆದವರು ರಕ್ಷಣೆ ಹೊಂದಿ ಒಳಗೆ ಬರಲಿ, ಸಭೆಯೊಳಗೆ ಬರಲಿ. ಬಂದು ಅವರೇನಾಗಬೇಕು? ಅವರು ಕಲಿತುಕೊಂಡು ಅವರು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವವರ ಹಾಗೆ ಮಾರ್ಪಟ್ಟು ಅವರು ಸುವಾರ್ತೆ ಕೂಟ ಮಾಡುವಾಗ ಅದರಲ್ಲಿ ಒಂದು ದೊಡ್ಡ ಗುಂಪು ರಕ್ಷಣೆ ಹೊಂದುತ್ತದೆ. ಇದು ತಾನೇ ಬೈಬಲ್ನಲ್ಲಿ ಹೇಳಲ್ಪಟ್ಟಿರುವಂತಹ ವಿಷಯ. ಇವತ್ತು ಈ ಅದ್ಭುತ ಸೂಚಕ ಕಾರ್ಯಗಳನ್ನು ಕಂಡು ಮೋಸ ಹೋಗುವಂತಹ ಗುಂಪು. ಎರಡನೆಯದಾಗಿ, ಈ ಅದ್ಭುತ ಸೂಚಕ ಕಾರ್ಯಗಳು ಯಾತಕ್ಕಾಗಿ ಮಾಡಲ್ಪಡಬೇಕು ಅದನ್ನು ನೀವು ಗಮನಿಸಬೇಕು. ಆಗ ತಾನೇ ನೀವು ವಂಚಿಸಲ್ಪಡದೇ ಇರುವಂತೆ ಎಚ್ಚರಿಕೆಯಿಂದ ಇರುವುದಕ್ಕೆ ಸಾಧ್ಯ. ಬೈಬಲ್ನಲ್ಲಿ ದೇವರು ಯಾಕೆ ಅದ್ಭುತವನ್ನು ಮಾಡುತ್ತಾರೆ ನೋಡಿ. ಅದ್ಭುತ ಸೂಚಕ ಕಾರ್ಯವನ್ನು ಅವರು ಸೇವೆಗೆ ಯೂಸ್ ಮಾಡಲಿಲ್ಲ. ಅರ್ಥವಾಗುತ್ತಿದೆಯಾ? ಸೇವೆಗೆ ಅವ್ರು ಏನ್ ಮಾಡಲಿಲ್ಲ? ಯೂಸ್ ಮಾಡಲಿಲ್ಲ. ಅವರು ವಾಕ್ಯವನ್ನೇ ಮಾತನಾಡಿದರು. ವಾಕ್ಯ ಹೇಳುತ್ತದೆ, ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿಂದಲೂ ದೇವರ ವಾಕ್ಯವನ್ನು ದೃಢೀಕರಿಸಿದರು. ಸತ್ಯವೇದದ ವಾಕ್ಯವನ್ನು ದೃಢಪಡಿಸುವುದಕ್ಕಾಗಿ ಅದ್ಭುತ ಸೂಚಕ ಕಾರ್ಯ ನಡೆಯಿತು. ಈಗ ಅದ್ಭುತ ಸೂಚಕ ಕಾರ್ಯದಲ್ಲಿ ದೇವರ ವಾಕ್ಯವೇ ಇಲ್ಲ. ಅದ್ಭುತ ಸೂಚಕ ಕಾರ್ಯಕ್ಕಾಗಿಯೇ ಕೂಟ ನಡೆಯುತ್ತಿದೆ. ಗಮನಿಸಿರಿ, ಅದ್ಭುತ ಸೂಚಕ ಕಾರ್ಯಗಳು ಸೇವೆಗಳಲ್ಲ. ಸೇವೆಗೆ ಸಹಾಯ ಮಾಡುವುದಕ್ಕಾಗಿ ಅದ್ಭುತ ಸೂಚಕ ಕಾರ್ಯಗಳು. ಅದ್ಭುತ ಸೂಚಕ ಕಾರ್ಯ ಯಾವತ್ತೂ ಸೇವೆಯಾಗಿ ಮಾರ್ಪಡುವುದಿಲ್ಲ. ಅರ್ಥವಾಗುತ್ತಿದೆಯಾ ನಿಮಗೆ? ಅವರು ಅದ್ಭುತ ಸೂಚಕ ಕಾರ್ಯ ಮಾಡುವಂತ ಸೇವಕರು ಅಂದರೆ ತಪ್ಪು. ಅವರು ಸುವಾರ್ತೆಯನ್ನು ಸಾರುವಂತವರು. ಅವರ ಸೇವೆಯಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ನಡೆಯುತ್ತದೆ. ಈಗ ಜನರು ಯಾಕೆ ನಿಮ್ಮ ಬಳಿ ಬರುತ್ತಾರೆ? ವಾಕ್ಯವನ್ನು ಕೇಳುವುದಕ್ಕಾಗಿ ಬರುತ್ತಾರಾ? ಅದ್ಭುತ ಸೂಚಕ ಕಾರ್ಯಗಳಿಗಾಗಿ ಬರುತ್ತಾರಾ? ನೋಡಿ, ಅವರು ಬಂದು ನಿಮ್ಮ ಬಳಿಯಲ್ಲಿ ದೇವರ ವಾಕ್ಯವನ್ನು ಕೇಳಿ. ಈಗ ನೋಡಿ, ಯೇಸುವಿನ ಬಳಿ 10 ಜನ ಅದ್ಭುತ ಹೊಂದುತ್ತಾರೆ, 9 ಜನ ಹೋಗುತ್ತಾರೆ, ಒಬ್ಬನು ಮಾತ್ರ ಬರುತ್ತಾರೆ. ದೇವರು ಕೇಳುತ್ತಾರೆ, ಉಳಿದಂತ 9 ಜನ ಎಲ್ಲಿ? ಅವರು ಹೋದ್ರು, ಒಬ್ಬನು ಮಾತ್ರ ಬರುತ್ತಾನೆ. ಈಗ ನಿಮ್ಮಿಂದ ಅದ್ಭುತವನ್ನು ಹೊಂದಿದಂಥವರಲ್ಲಿ ಎಷ್ಟು ಜನ ಯೇಸುವಿನ ಬಳಿ ಬರುತ್ತಾರೆ, ಯೇಸುವನ್ನು ಬಿಟ್ಟು ಹೋಗುತ್ತಾರೆ? ಹಾಗಾದ್ರೆ ಯಾಕೆ ಅದ್ಭುತ ಸೂಚಕ ಕಾರ್ಯ ಹೇಳಿ? ಅದ್ಭುತ ಸೂಚಕ ಕಾರ್ಯ ಅವರು ವಾಕ್ಯದಲ್ಲಿ ದೃಢವಾಗಿರುವುದಕ್ಕಾಗಿಯೇ ಮಾಡುತ್ತಾರೆ. ಯೇಸುವಿನ ಬಳಿಗೆ ಬನ್ನಿ, ಯೇಸು ನಿಮ್ಮನ್ನು ಸ್ವಸ್ಥಪಡಿಸುತ್ತಾರೆ, ಯೇಸು ನಿಮ್ಮನ್ನು ಗುಣಪಡಿಸುತ್ತಾರೆ, ನಿಮ್ಮ ಮಕ್ಕಳನ್ನು ಕಾಪಾಡುತ್ತಾರೆ, ರಕ್ಷಣೆ ಹೊಂದಿರಿ, ಈ ರೀತಿಯಾಗಿ ಎಲ್ಲವನ್ನು ಕೂಡ ಹೇಳಿ. ಹಾಗಾದ್ರೆ ಯೇಸು ಸ್ವಸ್ಥತೆ ಕೊಡುತ್ತಾರೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಈಗ ಅವನು ಯೇಸುವನ್ನು ನಂಬುವುದರಿಂದ ಅದ್ಭುತ ಮಾಡುತ್ತಾರೆ. ಈಗ ಅದ್ಭುತವನ್ನು ಮಾಡಿ ಕಳುಹಿಸಿದ್ದಾಯಿತು. ಅವನು ಹೊಂದಿಕೊಂಡು ಮನೆಗೆ ಹೋದ. ಆನಂತರವಾಗಿ ಹಿಂತಿರುಗಿ ಬರಲೇ ಇಲ್ಲ. ಮೂರನೆಯದಾಗಿ, ಈಗ ಅದ್ಭುತ ಸೂಚಕ ಕಾರ್ಯಗಳ ಮೂಲಕ ಹೇಗೆ ನಿಮ್ಮನ್ನು ವಂಚಿಸುತ್ತಾರೆ ಎಂಬುದಾಗಿ ಹೇಳುತ್ತೇನೆ. ಮೂರನೆಯದಾಗಿ, ಈ ಅದ್ಭುತ ಸೂಚಕ ಕಾರ್ಯಗಳನ್ನು ಯಾತಕ್ಕಾಗಿ ಮಾಡುತ್ತಾರೆ ಎಂಬುದಾಗಿ ನೋಡಿ. ಯೇಸು ಮಾಡಿದಂಥ ಎಲ್ಲ ಅದ್ಭುತ ಸೂಚಕ ಕಾರ್ಯಗಳ ಹಿಂದೆಯೂ ಒಂದು ಅವಶ್ಯಕತೆ ಇತ್ತು. ನಾನು ಹೇಳುವುದು ಅರ್ಥವಾಗುತ್ತಿದೆ. ಯೇಸು ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದರು. ಯಾವುದರಿಂದ? ಅಂದು ಮದುವೆಯ ಮನೆಯಲ್ಲಿ ದ್ರಾಕ್ಷರಸವು ಕಡಿಮೆಯಾಗಿ ಇತ್ತು. ಒಬ್ಬ ಹುಡುಗನಿಗೆ ದೆವ್ವ ಹಿಡಿದಿದೆ, ಸಾಯುವಷ್ಟರ ಮಟ್ಟಿಗೆ ಹೋಗುತ್ತಾ ಇದ್ದಾನೆ. ದೇವರು ಬಿಡುಗಡೆ ಕೊಡುತ್ತಾರೆ. ಯಾತಕ್ಕಾಗಿ? ಅವನ ತಂದೆ ಬಂದು ಅಳುತ್ತಾನೆ. ಒಬ್ಬ ತಾಯಿ ಬಂದು ಅಳುತ್ತಾಳೆ, ನನ್ನ ಮಗಳಿಗೆ ಈ ರೀತಿಯಾಗಿ ದೆವ್ವ ಹಿಡಿದಿದೆ ಎಂಬುದಾಗಿ. ಯೇಸು ಅಲ್ಲಿ ಬಿಡುಗಡೆ ಮಾಡುತ್ತಾರೆ. ಯೇಸು ಮಾಡುವಂತ ಪ್ರತಿಯೊಂದರ ಹಿಂದೆಯೂ ಕೂಡ ಒಂದು ಕಾರಣ ಇತ್ತು. ಗಮನಿಸಿರಿ, ಅದ್ಭುತಗಳು ಜನರಿಗೋಸ್ಕರವಾಗಿ ಮಾಡಬೇಕು, ಅವಶ್ಯಕತೆಗಾಗಿ ಮಾಡಬೇಕು. ಅದನ್ನು ಫೇಮಸ್ ಆಗುವುದಕ್ಕಾಗಿ ಮಾಡಬಾರದು, ಅದನ್ನು ಪ್ರಾಪಗ್ಯಾಂಡ ಮಾಡಬಾರದು. ಒಂದನ್ನು ಮಾತ್ರ ನಾನು ಈ ಆತ್ಮಿಕ ಜೀವಿತದಲ್ಲಿ ಕಲಿತುಕೊಂಡದನ್ನು ಹೇಳುತ್ತೇನೆ. ದೇವರು ನಿಮ್ಮ ಮೇಲೆ ಪ್ರಿಯವುಳ್ಳವರಾಗಿ ಇದ್ದರೆ ನಿಮ್ಮ ಹೆಸರನ್ನು ಅವರು ಪ್ರಖ್ಯಾತಿಗೊಳಿಸುತ್ತಾರೆ. ನಿಮ್ಮ ಹೆಸರನ್ನು ಪ್ರಖ್ಯಾತಿಪಡಿಸಬೇಕೆನ್ನುವಂಥ ಅವಶ್ಯಕತೆನೇ ಇಲ್ಲ. ಎಂತಹ ತಿಪ್ಪೆಯಲ್ಲಿ ಬಿದ್ದಂತಹ ವ್ಯಕ್ತಿಯನ್ನು ಕೂಡ ದೇವರು ಅರಸನಾಗಿ ತಂದು ಕೂರಿಸುತ್ತಾರೆ. ಅವರು ತೀರ್ಮಾನಿಸಿದರೆ ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲೋ ಮೂಲೆಯಲ್ಲಿ ಕುರಿ ಮೇಯಿಸುತ್ತಾ ಇದ್ದಂಥವನನ್ನು ಕರೆತಂದು ಯೆರೂಸಲೇಮಿಗೆ ಅರಸನಾಗಿ ನೇಮಿಸುತ್ತಾರೆ. ತಿಪ್ಪೆಯಿಂದ ಮೇಲೆ ದೇವರು ಕೂರಿಸುತ್ತಾರೆ. ಇವತ್ತು ಕಡೆಯ ಕಾಲದಲ್ಲಿ ಮನುಷ್ಯರು ಸ್ವಾರ್ಥ ಚಿಂತಕರಾಗಿರುತ್ತದೆಂಬುದಾಗಿ ಬರೆಯಲ್ಪಟ್ಟಿದೆ. 2 ತಿಮೋಥಿ 3:1-2 ಓದಿರಿ. ಆದರೆ ಕಡೆಯ ದಿವಸಗಳಲ್ಲಿ ಬರುವವೆಂಬುದನ್ನು ತಿಳಿದುಕೋ. 2ನೇ ವಾಕ್ಯ, ಮನುಷ್ಯರು ಸ್ವಾರ್ಥ ಚಿಂತಕರು. ಫಸ್ಟು ಯಾವುದಿದೆ? ಕಡೆಯ ಕಾಲದ ಸೂಚನೆಗಳಲ್ಲಿ ಫಸ್ಟು ಯಾವುದು? ಸ್ವಾರ್ಥ ಚಿಂತಕರು. ಈ ಕಲಾಚಾರವನ್ನು ಬದಲಾಯಿಸಬೇಕು. ಈ ಸ್ವಾರ್ಥ ಚಿಂತಕರಾಗಿ ದೊಡ್ಡದಾಗಿ ನೆನೆಸಿಕೊಂಡು ಇಂದು ಈ ಕಡೆಯ ಕಾಲದಲ್ಲಿ
ತಮ್ಮ ಸೇವೆಗಳಲ್ಲಿ ತಮ್ಮನ್ನೇ ಹೆಚ್ಚಾಗಿ ಪ್ರಕಟಿಸಿಕೊಳ್ಳುವಂಥದ್ದು, ತಮ್ಮನ್ನೇ ಮುಂದೆ ಇಡುವಂಥದ್ದು, ಅವರನ್ನು ಹೇಗಾದರೂ ಜನರಿಗೆ ತೋರಿಸಿಕೊಳ್ಳಬೇಕೆಂಬುದಾಗಿ ಬಯಸುವಂಥವರು. ಇವರ ಮೂಲಕವಾಗಿ ನಡೆಯುವಂಥ ಅದ್ಭುತ ಸೂಚಕ ಕಾರ್ಯಗಳು ವೇಸ್ಟ್. ಸೇವೆ ಯಾವಾಗಲೂ ಕೂಡ ತಿಳಿದುಕೊಳ್ಳಿ, ದೇವರು ಹೆಚ್ಚಿಸಲ್ಪಡಬೇಕು, ನಾವು ಕಡಿಮೆಯಾಗಬೇಕು. ನಾವು ಇಂದು ಬಂದು ಇಲ್ಲಿ ನಿಂತಿದ್ದೇವೆ. ಯಾವ ನಾಮದಲ್ಲಿ ನಿಂತಿದ್ದೇವೆ? ಯೇಸುವಿನ ನಾಮದಲ್ಲಿ ಬಂದು ನಿಂತಿರುವುದರಿಂದಲೇ ನಮಗೆ ಈ ಗೌರವ. ಈ ಪುಲ್ಪಿಟಲ್ಲಿ ಯೇಸುವಿನ ನಾಮದಲ್ಲಿ ನಾನು ಬರಲಿಲ್ಲ ಅಂದರೆ ನನ್ನನ್ನು ಹತ್ತಿಸುತ್ತಾರಾ? ಹತ್ತಿಸುವುದಿಲ್ಲ. ನಾನು ಇಲ್ಲಿ ನಿಲ್ಲುವುದಕ್ಕೆ ಕಾರಣ ಯೇಸು ಎನ್ನುವಂತಹ ನಾಮ, ಯೇಸು ಎನ್ನುವಂತಹ ದೇವರು, ಅವರನ್ನು ಮುಂದಾಗಿ ಪ್ರಕಟಿಸುವುದಕ್ಕಾಗಿ ನಾವು ಇಲ್ಲಿ ನಿಂತಿದ್ದೇವೆ. ಇವತ್ತು ಏನಾಗುತ್ತಾ ಇದೆ? ಅದ್ಭುತ ಸೂಚಕ ಕಾರ್ಯಗಳು ಅವರನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ. ನೋಡಿ, ನನ್ನ ಹತ್ರ ಏನೆಲ್ಲ ಇದೆ, ಅದ್ಭುತ ಸೂಚಕ ಕಾರ್ಯ ಮಾಡುತ್ತೇನೆ ನೋಡಿ ಎಂಬುದಾಗಿ ಆ ರೀತಿಯಾಗಿ ಹೇಳಿ ಜನರನ್ನು ಮೋಸಗೊಳಿಸುವುದಕ್ಕೋಸ್ಕರವಾಗಿ ಅದ್ಭುತ ಸೂಚಕ ಕಾರ್ಯಗಳು ನಡೆಯುತ್ತಿದೆ. ವಾಕ್ಯ ಹೇಳುತ್ತದೆ, ಮೋಸಗೊಳಗಾಗದಂತೆ ಎಚ್ಚರಿಕೆಯಿಂದ ಇರ್ರಿ. ಕಡೆಯ ಕಾಲದಲ್ಲಿ ಈ ರೀತಿಯಾದಂಥವರು ಬರುತ್ತಾರೆ. ಮೊದಲನೆಯದಾಗಿ, ಈ ವಂಚಿಸುವಂಥವರು ಬರುವಾಗ ನಿಮ್ಮೊಳಗೆ ಆತ್ಮಗಳನ್ನು ವಿವೇಚಿಸುವಂತಹ ವರ ನಿಮ್ಮಲ್ಲಿರಬೇಕು. ಅದುವೇ ವಂಚಿಸುವವರು ನಿಮ್ಮ ಬಳಿ ಬರುವಾಗ ಫಸ್ಟೇ ನಿಮಗೆ ಹೇಳುತ್ತದೆ, ಇಲ್ಲಿ ಕೂತಿರುವಂಥವನು ತಪ್ಪಾದ ಪರ್ಸನ್, ಅದಕ್ಕೆ ನೀವು ಮೊದಲು ದೇವರಲ್ಲಿ ಸ್ಥಿರವಾಗಿರಬೇಕು, ಬಲ ಹೊಂದಬೇಕು. ಎರಡನೆಯದಾಗಿ, ಅವರು ಮಾತನಾಡುವುದನ್ನು ಇಟ್ಟೆ ನೀವು ಕಂಡುಹಿಡಿಯಬಹುದು. ಅವರ ಬಾಯಲ್ಲಿ ಗರ್ವದ ಮಾತುಗಳು ಬರುತ್ತದೆ, ನೂತನವಾದ ಉಪದೇಶ ಬರುತ್ತದೆ, ನಿಮ್ಮನ್ನು ಮಾರ್ಗ ತಪ್ಪಿಸುವಂತ ಕಾರ್ಯಗಳು ಬರುತ್ತದೆ. ಇಲ್ಲಿ ಯಾರು ಪಾಡನ್ನು ಅನುಭವಿಸುತ್ತಿಲ್ಲ ಎಂದು ಹೇಳುತ್ತಿಲ್ಲ. ಯಾವುದೇ ಪಾಡುಗಳು ಕೂಡ ಕ್ರಿಸ್ತನ ಪಾಡುಗಳಿಗೆ ಸಮಾನವಾಗಿ ಇಲ್ಲ. ಅವರು ಅನುಭವಿಸಿದಂತಹ ಪಾಡುಗಳು ಎಷ್ಟೋ ಉನ್ನತವಾದದ್ದು, ನಮ್ಮನ್ನು ವಿಮೋಚಿಸುವುದಕ್ಕಾಗಿ. ಅವರಿಗೋಸ್ಕರವಾಗಿ ನಾವು ಅನುಭವಿಸುವಂತಹ ಪಾಡು ಅಷ್ಟು ದೊಡ್ಡದೇನಲ್ಲ. ಇನ್ನೂ ಒಂದನ್ನು ಹೇಳುತ್ತೇನೆ, ನನ್ನ ಕುರಿತಾಗಿ ಸಾಕ್ಷಿಯನ್ನು ನಾನೇ ಹೇಳುವುದಕ್ಕಿಂತಲೂ ನನ್ನ ಕುರಿತಾಗಿರುವಂತಹ ಸಾಕ್ಷಿಯನ್ನು ದೇವರು ಹೇಳಬೇಕು, ಅದುವೇ ಸಾಕ್ಷಿ. ಎರಡನೆಯದಾಗಿ, ಇಂತಹ ಸೇವಕರುಗಳನ್ನು ಅವರ ಬಾಯ ಮಾತುಗಳಿಂದ ಕಂಡುಹಿಡಿಯಬೇಕು. ಮೂರನೆಯದಾಗಿ, ಇಂತಹ ಸೇವಕರುಗಳು ಬರುವಾಗ ನಿಮ್ಮ ಒಳಗೆ ಅವರು ಎಂಥವರೆಂಬುದಾಗಿ ಗೊತ್ತಿರುವುದಿಲ್ಲ, ಆದರೆ ನಿಮ್ಮ ಒಳಗೆ ಒಂದು ಡಿಸ್ಟರ್ಬೆನ್ಸ್ ಇರುತ್ತದೆ. ಕಡೆಯದಾಗಿ, ಇವರು ತಮ್ಮ ಸ್ವಾರ್ಥಕ್ಕಾಗಿ, ಹೆಚ್ಚಳಕ್ಕಾಗಿ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುತ್ತಾರೆ. ಆ ಅದ್ಭುತ ಸೂಚಕ ಕಾರ್ಯಗಳ ನಿಮಿತ್ತವಾಗಿ ಕ್ರಿಸ್ತನು ಮಹಿಮೆ ಹೊಂದುವುದಿಲ್ಲ. ಆ ಅದ್ಭುತ ಸೂಚಕ ಕಾರ್ಯಗಳ ಮೂಲಕವಾಗಿ ಇವರು ಮಹಿಮೆ ಹೊಂದುತ್ತಾರೆ. ಯಾರು ಒಬ್ಬನು ತನ್ನ ಕುರಿತಾಗಿ ಹೆಚ್ಚಳದಿಂದ ಮಾತಾಡಿ, ತನ್ನ ಸೇವೆಯನ್ನು ಹೆಚ್ಚಳದಿಂದ ಮಾತಾಡಿ, ತನ್ನ ಆತ್ಮಿಕ ಜೀವಿತವನ್ನು ಹೆಚ್ಚಳದಿಂದ ಮಾತಾಡಿ ಅದನ್ನು ಪ್ರಾಪಗೇಂಡ ಮಾಡುತ್ತಾನೋ ಅವನು ವಂಚಿಸುವನೆಂಬುದಾಗಿ ಅರ್ಥ. ಯಾರೊಬ್ಬನು ಕ್ರಿಸ್ತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕೆಂಬುದಾಗಿ ಹೇಳುತ್ತಾನೋ ಅವನೇ ದೇವರ ಬಳಿಯಿಂದ ಬಂದಂಥವನು. ಹಾಲೆಲೂಯಾ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣವಾ? ಎಲ್ಲರೂ ಕೂಡ ಎದ್ದು ನಿಲ್ಲೋಣ. ನಮ್ಮ ಸಭೆಯನ್ನು ನೀವು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೀರಾ ದೇವರೇ? ನಾವು ವಂಚನೆಗೊಳಗಾಗದಂತೆ ಸುರಕ್ಷಿತವಾಗಿರಬೇಕೆಂಬುದಾಗಿ ಹೇಳಿಕೊಟ್ಟಂತ ನಿಮ್ಮ ದಯೆಗಾಗಿ ಸ್ತೋತ್ರ. ದೇವರೇ, ನಮಗೆ ಕೊಟ್ಟಂತಹ ಕುರಿಗಳಲ್ಲಿ ನಾವು ಯಾವುದನ್ನು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಬಿಡಬಾರದು ದೇವರೇ. ಒಂದನ್ನು ಕೂಡ ತೋಳಗಳ ಬಾಯಿಗೆ ಕೊಡಬಾರದು ದೇವರೇ. ಒಂದನ್ನು ಕೂಡ ನಾವು ಸಿಂಹದ ಬಾಯಿಗೆ ಕೊಡಬಾರದು ದೇವರೇ. ಹೇಗಾದರೂ ಇವರನ್ನು ನಾವು ನಿಮ್ಮ ಸಮ್ಮುಖಕ್ಕೆ ತಂದು ಸೇರಿಸಬೇಕು ಅಪ್ಪ. ಕೃಪೆ ನೀಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ತಂದೆಯೇ, ಆಮೇನ್. ತಂದೆಯೇ.